ನಮೋ ನಮೋ ಅಣ್ಣನಾದ ಹಲಧರನೇ, ರಾಜಾಗ್ರಗಣ್ಯನೇ. ಇಷ್ಟ ಕಾರ್ಯ ಫಲಸಿದ್ಧಿರಸ್ತು ತಮ್ಮ ಚಕ್ರಧರನೇ, ಮೇಲೆ ಕೇಳಬೇಗನೆ. ಅಗ್ರಜ ಅನುಜ, ಸತ್ಯಭಾಮ, ನಾನು ಚದುರಂಗದಾಟವನ್ನು ಆಡುತ್ತಿರುವ ಸಮಯದಲ್ಲಿ ನಿಮ್ಮ ಅಗ್ರಜನಾದ ಬಲರಾಮ ದೇವರು ನಮ್ಮನ್ನು ಕರೆದುಕೊಂಡು ಬಾ ಎಂದು ಚಾರರು ಹೇಳಿದ ತಕ್ಷಣವೇ ನಾ ಬಂದೆನು. ಅಗ್ರಜ, ಅನುಜ, ನನ್ನನ್ನು ಕರೆಸಿದ ಕಾರ್ಯಾರ್ಥವೇನು? ಅಂತ ಕಾರ್ಯವಿರುವುದು ತಮ್ಮ. ಅಥವಾ ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಸಾರ್ವಭೌಮನಿಗೇನಾದರೂ ನೂತನ ವರ್ತಮಾನದ ವಿಷಯ ತಿಳಿಸಿ ಬರುವ ಕಾರ್ಯಾರ್ಥವೇನಾದರೂ ಇರುವುದೇ? ಸಂದೇಹವಿಲ್ಲದೆ ಆಜ್ಞೆಯಂ ಕೊಡುವಣ್ಣ. ದುರದಿರಾಗ್ರಗಣ್ಯ ತಮ್ಮ ಚಕ್ರಧರ. ಅಣ್ಣ ಹಲಧರ, ಪಾಂಡವರ ಪಕ್ಷಪಾತಿಯಾಗಿ ನೀನಿದ್ದು ಎನ್ನ ಪ್ರೀತಿಯ ಶಿಷ್ಯನಾದ ದುರ್ಯೋಧನರ ಪಕ್ಷಪಾತನಾಗಿ ಪಕ್ಷಪಾತ ವಹಿಸುವೆನೆಂದು ತಿಳಿದು ಈ ರೀತಿ ಮರ್ಯಾದೆ ಮಾತುಗಳನ್ನು ಆಡಬೇಡ. ಇದ್ದ ಮಾತನ್ನು ಹಾಡಿರುವನು ಅಣ್ಣ. ಕೃಷ್ಣ, ಹಲಧರ, ಗರ್ವೋದ್ರೇಕದಿಂದ ಮತೋನ್ಮತ್ತರಾಗಿ ಅತುಲಿತ ಪರಾಕ್ರಮಿಗಳಾದ ತಮ್ಮಂದಿರವರೆಂಬ ಗರ್ವದಿಂದ ತಿಳಿಗೇಡಿ ಆದನು ಆ ಧರ್ಮಜನು. ಕೃಷ್ಣ, ಹಲಧರ, ಅವರವರ ಆತ್ಮಸ್ಥಿತಿಗಳ ಪೌರುಷ ನಿಜವಾಗವದೆಂದು ನಂಬಿ ಮಾನಹೀನರಾಗಿ ತಿರುದುಂಬುವ ಗತಿ ತಂದುಕೊಂಡರು. ಇದರಲ್ಲಿ ಯಾರು ಮಾಡಿದ ದ್ರೋಹವೇನಿದೆ ಹೇಳು ತಮ್ಮ. ಅದರೊಳಗೆ ಏನಾದರೂ ಇದ್ದರೆ ಹೇಳಿ ಧರ್ಮರ್ಮ. ಬಿಡು ನಿನ್ನ ಪಂತ ಹೊಗಳದಿರು ವ್ಯರ್ಥ, ಹೀನ ಗುಣದವನು ಆ ಕೌರವ ತನ್ನ ಕಾರ್ಯವನ್ನು ತಾ ಮಾಡುವ, ತನ್ನ ಕಾರ್ಯವನ್ನು ತಾ ಮಾಡುವ. ಅಗ್ರಜ, ಹೇಳುವೆನು ಕೇಳು. ಅನುಜ, ಅದೇನು ಚೆನ್ನಾಗಿ ಹೇಳು. ಬಿಡು ನಿನ್ನ ಪಂತ ಹೊಗಳದಿರು ವ್ಯರ್ಥ, ಬಿಡು ನಿನ್ನ ಪಂತ ಹೊಗಳದಿರು ವ್ಯರ್ಥ, ಹೀನ ಗುಣದವನು ಆ ಕೌರವ ತನ್ನ ಕಾರ್ಯವನ್ನು ತಾ ಮಾಡುವ, ಹೀನ ಗುಣದವನು ಆ ಕೌರವ ತನ್ನ ಕಾರ್ಯವನ್ನು ತಾ ಮಾಡುವ. ಅಗ್ರಜ, ಹೇಳುವನು ಕೇಳು. ಅನುಜ, ಅದೇನು ಚೆನ್ನಾಗಿ ಹೇಳು. ಬಿಡು ನಿನ್ನ ಪಂತ ಹೊಗಳದಿರು ವ್ಯರ್ಥ, ಸತ್ಯದಿ ನಡೆವ ಪಾಂಡವರನ್ನು ಕಷ್ಟಕ್ಕೆ ಗುರಿಗೈದ ಆ ದುರ್ಯೋಧನ ಏನು ಮಾಡಿರವನು ತಮ್ಮ. ಆ ದುಷ್ಟ ಕೌರವರು ಮೋಸದ ಜೂಜಾಡಿ ಅವರನ್ನು ವನವಾಸಕ್ಕೆ ಕಳಿಸಿರುವರು ಅಣ್ಣ. ಸತ್ಯದಿ ನಡೆವ ಪಾಂಡವರನ್ನು ಕಷ್ಟಕ್ಕೆ ಗುರಿಗೈದ ಆ ದುರ್ಯೋಧನ ಅವನಲ್ಲಿರುವುದು ಹೀನ ದುರ್ಗುಣ, ಅವನಲ್ಲಿರುವುದು ಹೀನ ದುರ್ಗುಣ. ಸರಿಯಾದಿರು ಪಾಂಡವರನ್ನು ತಿಳಿ ನೀ ಕೌರವನಾಗು
ಅನುಜ ದೇವರ ಮನೆ ಚಂದ್ರಪ್ಪನವರು ಬಲರಾಮನ ಪಾತ್ರ ಮಾಡಿದಂಥವ್ರಿಗೆ 100 ರೂಪಾಯಿ ಮಾಡಿರ್ತಾರೆ. ಅಗ್ರಜ ಅನುಜ ಬಾಲದ ರಾವ್ಯದಿಂದಲೂ ಆ ಕುರುವಂಶದ ದುರ್ಯೋಧನನು ಅಸೂಯೆ ಮದ ಮತ್ಸರಾದಿ ಅವಗುಣಗಳಿಂದ ಪಾಂಡವರನ್ನು ಕಷ್ಟಕ್ಕೀಡು ಮಾಡಿರುವುದನ್ನು ಲೆಕ್ಕಿಸಿದರೆ ನಭೋಮಂಡಲದಲ್ಲಿರುವ ನಕ್ಷತ್ರಗಳಿಗಿಂತಲೂ ಮೀರುವುದು. ಅಗ್ರಜ ಅನುಜ ಹಾಗಿರುವಲ್ಲಿ ಆ ದುರ್ಯೋಧನನು ತಪ್ಪು ಮಾಡಿಲ್ಲವೆಂದು ನೀ ಹೇಗೆ ಹೇಳುವೆ? ನೀನು ಕುರುವಂಶದ ಪಕ್ಷಪಾತಿ ಅಲ್ಲವೆಂದು ನಾ ಹೇಗೆ ನಂಬಲಿ? ಇದಕ್ಕಿಂತಲೂ ಪ್ರತ್ಯೇಕ ಸಾಕ್ಷಿ ಏನು ಅಣ್ಣ ಹಲದರನೇ? ಪೇಳದಿರು ಆ ದುರ್ಯೋಧನನ ಸಮಾಚಾರವನ್ನೇ. ತಮ್ಮ ಕೃಷ್ಣರಾಯ, ಅಣ್ಣ ಹಲದರ, ಮಾತುಗಳಿಂದ ನಿನ್ನನ್ನು ಗೆಲ್ಲಲು ನನ್ನಿಂದ ಆಗದ ಅನುಜ ಶಿಖಾಮಣಿ ಬಂಗಾರದ ಗಣೆ. ಅಗ್ರಜ ಅನುಜ ನಾನು ಮಾತಿನ ಧುರೀಣನೇ ಹೊರತು ಕಾರ್ಯಧುರೀಣನಲ್ಲ ಅಣ್ಣ ರಾಜಾಗ್ರಗಣ್ಯ. ಆಹೋ ಅಂಬುಜಾಕ್ಷನೇ, ಹಲದರನೇ, ನಿನ್ನ ವಾಕ್ಚಮಕೃತಿಯೋ ಎನ್ನ ಭುಜಬಲದ ಶಕ್ತಿಯೋ ಬೇರೆ ಲೋಕ ಯುದ್ಧಕ್ಕಾಗಿ ದುಷ್ಟ ಜನರ ಶಿಕ್ಷಣ ಶ್ರೇಷ್ಠ ಜನರ ರಕ್ಷಣೆ ಮಾಡುವುದಕ್ಕೋಸ್ಕರ ಉಪಯೋಗಿಸುತ್ತಮ್ಮ. ನನಗೆ ಗೊತ್ತಾ ಇದರ ಮರ್ಮ. ಪಾಂಡವರು ಗುಣದಲ್ಲಿ ಸಂಪನ್ನರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು. ಅಗ್ರಜ ಹೇಳುವೆನು, ಚೆನ್ನಾಗಿ ಕೇಳು. ಅನುಜ ಅದೇನು ಚೆನ್ನಾಗಿ ಹೇಳು. ಪಾಂಡವರು ಗುಣದಲ್ಲಿ ಸಂಪನ್ನರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು. ಅಗ್ರಜ ಹೇಳುವೆನು, ಚೆನ್ನಾಗಿ ಕೇಳು. ಅನುಜ ಅದೇನು ಚೆನ್ನಾಗಿ ಹೇಳು. ಪಾಂಡವರು ಗುಣದಲ್ಲಿ ಸಂಪನ್ನರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು. ಅಗ್ರಜ ಹೇಳುವೆನು ಕೇಳು. ಅನುಜ ಅದೇನು ಚೆನ್ನಾಗಿ ಹೇಳು. ಮೋಸ ವಂಚನೆ ಇಲ್ಲ, ಮರ್ಮದ ಮಾತಿಲ್ಲ, ಮೋಸ ವಂಚನೆ ಇಲ್ಲ, ಮರ್ಮದ ಮಾತಿಲ್ಲ, ಸತ್ಯಕ್ಕೆ ಜಯವೆಂದು ವನವಾಸಕ್ಕೆ ಹೋದರೆಲ್ಲ. ಅವರಂತ ಶೂರರಾಗಿದ್ದರೆ ಅಡವಿಗೆ ಏತಕ್ಕೆ ಹೋಗಿರವರು ತಮ್ಮ. ಆ ದುಷ್ಟ ಕೌರವರು ಮೋಸದ ಜೂಜಾಟವಾಡಿ ಅವರನ್ನು ಕಳಿಸಿರುವರು ಅಣ್ಣ. ಅಂತ ಕಾರ್ಯವೇನು ಮಾಡಿರವನು ತಮ್ಮ. ಅಗ್ರಜ ಅನುಜ ಮೋಸ ವಂಚನೆ ಇಲ್ಲ, ಮರ್ಮದ ಮಾತಿಲ್ಲ, ಸತ್ಯಕ್ಕೆ ಜಯವೆಂದು ವನವಾಸಕ್ಕೆ ಹೋದರೆಲ್ಲ, ಸತ್ಯಕ್ಕೆ ಜಯವೆಂದು ವನವಾಸಕ್ಕೆ ಹೋದರೆಲ್ಲ, ಹಗಲಿರುಳು ಉಪವಾಸ ಕೈದರು ಎಲ್ಲ, ಹಗಲಿರುಳು ಉಪವಾಸ ಕೈದರು ಎಲ್ಲ. ಪಾಂಡವರು 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 ಗುಣದಲ್ಲಿ ಸಂಪನ್ನರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು. ಅಗ್ರಜ ಅನುಜ ಹಾಗಾದರೆ ಪಾಂಡವರು ಧರ್ಮ ಸಂಪನ್ನರು, ವಾಕ್ ಪರಿಪಾಲನೆ ಮಾಡುವವರು. ಇಂಥ ವಾಗ್ದುರೀಣರಾದ ಸರ್ವಜನ ವಿನೂತನ ವಶಿಕರಾದ ಪಾಂಡವರನ್ನು ರಕ್ಷಿಸಲು ಪ್ರಯತ್ನ ಪಡುವೆನು ಅಣ್ಣ ಧುರದಿರಾಗ್ರಗಣ್ಯ.
ಆಹೋ ಗರುಡ ವಾಹನನೇ, ಅಣ್ಣ ಬಲದೇವ, ಯಾವಾಗಿಯೋ ಎಡಬಿಡದೆ ಪಾಂಡವರ ಎಂದು ಅಭಿಮಾನ ಪಟ್ಟು ಹೀಗೆನ್ನುವೆಯೋ? ಹೌದು ಅಣ್ಣ. ಕೃಷ್ಣ, ಹಲದರ ಅವರವರು ಮಾಡಿಕೊಂಡಿರುವ ಸ್ವಯಂ ಕೃತ್ಯ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತರಾಗಿರುವರು. ಕೃಷ್ಣ, ಹಲದರ ಅದಕ್ಕಾಗಿ ಜ್ಞಾನ ಮರಗವ ದೇಹಕ್ಕೆ ತಮ್ಮ ಕೃಷ್ಣ ಸುಗುಣಗುಣ ಸಂಪನ್ನ. ಅಗ್ರಜ, ಅನುಜ, ಹಾಗಾದರೆ ಮತ್ತು ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಕೃಷ್ಣ. ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಗೆಲ್ಲುವುದು ಕೊನೆಗೆ. ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಗೆಲ್ಲುವುದು ಕೊನೆಗೆ. ಆ ಪಾಂಡವರಿಗೆ ಮೋಸವ ಮಾಡಿ ಜೋಜಾಡಿ ಗೆದ್ದವನು ಕೌರವನು. ಓ ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಗೆಲ್ಲುವುದು ಕೊನೆಗೆ. ಅಗ್ರಜ, ಹೇಳುವುದು ಚೆನ್ನಾಗಿ ಕೇಳು. ಅರಗಿನ ಮನೆಯನ್ನು ರಚಿಸಿ ಅವರನ್ನು ಅಲ್ಲಿಗೆ ಕರೆಸಿ. ಅಗ್ರಜ, ಚೆನ್ನಾಗಿ ಕೇಳು. ಅಯ್ಯೋ ಅನುಜ, ಅದೇನು ಚೆನ್ನಾಗಿ ಹೇಳು. ಅರಗಿನ ಮನೆಯನ್ನು ರಚಿಸಿ ಅವರನ್ನು ಅಲ್ಲಿಗೆ ಕರೆಸಿ, ರಾತ್ರಿಯಲ್ಲಿ ಅವರನ್ನು ಮಲಗಿಸಿ ಬೆಂಕಿಯ ಹಚ್ಚಿಸಿ. ರಾತ್ರಿಯಲ್ಲಿ ಅವರನ್ನು ಮಲಗಿಸಿ ಬೆಂಕಿಯ ಹಚ್ಚಿಸಿ. ನಿನಗೆ ಸಖೆ ಅವನೊಡು ನಂಬಿಕೆ. ಓ ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಗೆಲ್ಲುವುದು ಕೊನೆಗೆ. ಆ ಪಾಂಡವರಿಗೆ ಮೋಸವ ಮಾಡಿ ಜೋಜಾಡಿ ಗೆದ್ದವನು ಕೌರವನು. ನ್ಯಾಯವೇ ಅಣ್ಣ ನಿನಗೆ, ಧರ್ಮವೇ ಗೆಲ್ಲುವುದು ಕೊನೆಗೆ. ಧರ್ಮವೇ ಗೆಲ್ಲುವುದು ಕೊನೆಗೆ. ಅಗ್ರಜ, ಅನುಜ, ಭೀಮನಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ಎಡಮುರಿಯಂ ಕಟ್ಟಿಸಿ ಕಾರ್ಮುಡುಗಿನೋಳೂಕಿರುವುದು ಸ್ವಯಂಕೃತವೇ? ಅಗ್ರಜ, ಅನುಜ, ಇಂಥ ಜನವಿನುತ ದ್ವಂದ್ವರಾದ ಧರ್ಮ ಜಾತಿಗಳ ಸೌಖ್ಯಮಂ ಕಂಡು ಆ ಸೂರ್ಯಗ್ರಸ್ತರಾಗಿ ಅವರನ್ನು ಕರೆಸಿ ವಾರಣಾಸಿಯಲ್ಲಿ ಅರಗಿನ ಅರಮನೆಯನ್ನು ಕಟ್ಟಿಸಿ ಅರಗಿನ ಮನೆಯಲ್ಲಿ ಅವರನ್ನು ಮಲಗಿಸಿ ಬೆಂಕಿ ಹಚ್ಚಿಸಿದ ಆ ನಿನ್ನ ದುಷ್ಟ ದುರ್ಯೋಧನನ ತಪ್ಪುಗಳು ಎಷ್ಟೆಂದು ಹೇಳಲಿ? ಅಗ್ರಜ, ಅನುಜ, ಇಂಥ ಹೀನ ಕೃತ್ಯಗಳಿಗೆ ಪ್ರತಿಯೊಂದು ಜೀವಿಯು ತಳಮಳಗೊಂಡು ಬೆಂದು ಬೆಂಡಾಗಿ ಹೋಗಿವೆ. ಅಗ್ರಜ, ಅನುಜ, ಇದು ಅಲ್ಲದೆ ಮಾಯಾ ಜೂಜಿನಲ್ಲಿ ಧರ್ಮಜನನ್ನು ಸೋಲಿಸಿರುವರು ಅಣ್ಣ ಹಲದರನೇ. ನೆನೆಸಿಕೊಂಡರೆ ದಗ್ಗನೆ ಹೇಳುವುದು ಎನ್ನ ಎದೆಯಲ್ಲಿ ಉರಿ ಬೇಗನೆ. ಅವೋ ತಮ್ಮ ಗೋವರ್ಧನ, ಅಣ್ಣ ಹಲದರ, ಪಾಂಡವರ ರಾಜ್ಯವನ್ನು ಕಸಿದುಕೊಂಡು ಅರಣ್ಯಪಾಲ ಮಾಡಿರುವ ಸಂಗತಿ ಸರ್ವ ಲೋಕಗಳಿಗೆ ತಿಳಿದಿರುವುದಲ್ಲವೇ? ಹೌದು ಅಣ್ಣ. ಕೃಷ್ಣ, ಹಲದರ, ಈ ವಿಷಯದಲ್ಲಿ ದುರ್ಯೋಧನಾದಿಗಳು ಬಹಳ ದ್ರೋಹ ಮಾಡಿರುವರು. ಹೌದು ಅಣ್ಣ. ಕೃಷ್ಣ, ಹಲದರ, ಆದ್ದರಿಂದ ಸಮಯ ಬಂದಾಗ ಅವರಿಗೆ ತಕ್ಕ ನೀತಿ ಬುದ್ಧಿ ಮಾತುಗಳನ್ನು ಹೇಳಿ ಅವರ ರಾಜ್ಯವನ್ನು ಅವರಿಗೆ ಕೊಡಿಸಿ ಪಾಂಡವರು ಸೌಖ್ಯವಾಗಿರುವಂತೆ ಮಾಡುವೆನು ತಮ್ಮ. ಕೃಷ್ಣ, ಹಲದರ, ಇನ್ನು ಅವರ ವಿಷಯದಲ್ಲಿ ಸಂದೇಹವನ್ನು ಬಿಟ್ಟು ಸಮಾಧಾನವನ್ನು ಪಡ ಮುರಹರಿ ಭಕ್ತದ್ದಾರೆ.
ಅಣ್ಣ ಬಲದೇವ, ತಮ್ಮ ಕೃಷ್ಣರಾಯ, ಈ ನಿನ್ನ ತಮ್ಮನ ವಿಷಯದಲ್ಲಿ ಚಂದ್ರನಂ ತೋರಿಸಿ ಹಾಲು ಹನ್ನ ಉಣಿಸಿದಷ್ಟು ಎಷ್ಟು ಸುಲಭವಾಗಿ ನನ್ನನ್ನು ಸಮಾಧಾನ ಪಡಿಸುವೆ? ಇದ್ದ ಮಾತನ್ನು ಹೇಳಿರುವನು ತಮ್ಮ ಕೃಷ್ಣ. ಅಗ್ರಜ, ಅನುಜ, ಪಾಂಡವರಲ್ಲಿ ನಿನಗೆಷ್ಟು ಸಹಾನುಭೂತಿ ಇರುವುದು? ಪಾಪ ಸಂತೋಷ ಅಣ್ಣ, ಸುಗುಣಗುಣ ಲಾವಣ್ಯ. ಅಹೋ ಗೋಪಿರುದೆ, ಅಹೋ ನೀರಜಾಕ್ಷನೇ, ಅಣ್ಣ ಬಲದೇವ, ಅದು ಏನು ಒಳ್ಳೆ ಚೌದ್ಯವಾಗಿ ಹೇಳುತ್ತಿರುವೆ. ಇದ್ದ ಮಾತನ್ನು ಹೇಳಿರುವೆನು ಅಣ್ಣ. ಪಾಂಡವರ ರಾಜ್ಯವನ್ನು ನಾನು ಕೊಡಿಸಲಾರೆನೆಂದು ಊಹಿಸಿರುವೆಯಾ? ಹೌದು ಅಣ್ಣ. ಅಥವಾ ಈ ಸಹಾನುಭೂತಿಯ ಎರಡು ಹಿತೋಕ್ತಿಗಳನ್ನು ಹಾಡಿ ಸತ್ಯ ಬೇಳ ತಮ್ಮ ಮರಹರಿ ಪರರಿಗೆ ಉಪಕಾರಿ. ಬಿಡು ನಿನ್ನ ಪಂಕವ ಬೇಗನೆ, ಬಿಡು ನಿನ್ನ ಪಂತವ ಬೇಗನೆ. ಅಗ್ರಜ ಹೇಳುವೆನು, ಚೆನ್ನಾಗಿ ಕೇಳು. ಅನುಜ, ಅದೇನು ಚೆನ್ನಾಗಿ ಹೇಳು. ಪಂತವ ಬೇಗನೆ, ಬಿಡು ನಿನ್ನ ಪಂತವ ಬೇಗನೆ. ರೋಹಿಣಿ ತನಯನೆ. ಅಗ್ರಜ ಹೇಳುವೆನು, ಚೆನ್ನಾಗಿ ಕೇಳು. ದ್ರೋಣರು ಕೃಪಾರು, ಭೀಷ್ಮ ದ್ರೋಣರು ಶಲ್ಯ ಕೃಪಾರು ನೀತಿಯ ಹೇಳಿದರು ಆ ಕೌರವಗೆ. ನೀತಿಯ ಹೇಳಿದರು ಆ ಕೌರವಗೆ, ಕೇಳದೆ ಹೋದನು ಆ ದುರ್ಯೋಧನ. ಕೇಳದೆ ಹೋದನು ಆ ದುರ್ಯೋಧನ, ನಿನ್ನಯ ಮಾತನು ಕೇಳುವನೆ. ನಿನ್ನಯ ಮಾತನು ಕೇಳುವನೆ. ರೋಹಿಣಿ ತನಯನೆ, ರೋಹಿಣಿ ತನಯನೆ, ಬಿಡು ನಿನ್ನ ಪಂತವ ಬೇಗನೆ, ಬಿಡು ನಿನ್ನ ಪಂತವ ಬೇಗನೆ. ರೋಹಿಣಿ ತನಯನೆ. ಅಯ್ಯೋ ಶಿವ ಶಿವ, ತೀರ್ಥರೂಪರಾದ ನಿಮ್ಮಲ್ಲಿ ಸಂದೇಹ ಪಡುವುದೇ? ಚಿಚಿ, ಹಾಗೆಂದಿಗೂ ಅನುಮಾನ ಪಡಬೇಡ ಅಣ್ಣ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ, ವಿದುರಾದಿಗಳು ಹೇಳಿದರೂ ಕೇಳದೇ ಇರುವ ಆ ನಿನ್ನ ದುರ್ಯೋಧನ ನಿನ್ನ ಮಾತುಗಳಿಗೆ ಒಪ್ಪಿ ರಾಜ್ಯವನ್ನು ಕೊಡುವನೇ ಎಂಬ ಸಂಶಯವು ಅಣ್ಣ ದುರದಿರಾಗ್ರಗಣ್ಯ. ಜಯನ್ ಗಣೇಶಣ್ಣನವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ
ಕುರುಗೋಡು ಬ್ಲಾಕ್ ಕಾಂಗ್ರೆಸ್ ಸದಸ್ಯರಾದ ಚನ್ನಬಸವಣ್ಣನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿ ನಾಗರಾಜ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಮಂಜುನಾಥ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ನಾಗಭೂಷಣ್ ಅಣ್ಣವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಶಶಿಗೌಡರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ನಾರಾಯಣಪ್ಪ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅಂಜಿನಪ್ಪ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ನಟರಾಜಣ್ಣ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಸುಂಕಪ್ಪಣ್ಣ ಕೂಡ ವೇದಿಕೆ ಆಗಮಿಸಬೇಕು. ಸಿಂದಗೇರಿ ಎಸ್ ಲಕ್ಷ್ಮಣ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಬೈಲೂರು ಮಾಜಿ ಅಧ್ಯಕ್ಷರಾದಂಥ ಮಲ್ಲಯ್ಯಣ್ಣನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಈಡಿಗಿರು ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಕಡಿಮೆನೆ ವೀರೇಶ್ ಅವರು ಭೂ ನಿಗಮ ಮಂಡಳಿ ಸದಸ್ಯರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಕುರುಬರು ಗೂಳಪ್ಪ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಕಪ್ಕಲ್ ಪಂಪಣ್ಣ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಕಪ್ಕಲ್ ಹಿರಪ್ಪ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಕುರುಬರು ಸಿನಿಮದ ಗಾಲಿಂಗಪ್ಪ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಆದಷ್ಟು ಬೇಗ ವೇದಿಕೆ ಮೇಲೆ ಬೇಗ ಬರಬೇಕು. ಮೆಚ್ಚಿದ ನಾಯಕರ ಜಯನ್ ಗಣೇಶಣ್ಣನವರಿಗೆ ಕೆ ಉಲ್ಗಪ್ಪಣ್ಣವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಸಿಂದಿಗೇರಿಯ ಶಿವಶರಣ ಮಲ್ಲಪ್ಪ ತಾತನ ಕೃಪಾ ಆಶೀರ್ವಾದದಿಂದ ಮತ್ತು ಗ್ರಾಮ ದೇವತೆ ಆದ ಸುಕ್ಕಲಮ್ಮ ದೇವಿಯ ಕೃಪಾ ಆಶೀರ್ವಾದದಿಂದ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಜಯನ್ ಗಣೇಶ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸಿಂದಿಗೇರಿ ಗ್ರಾಮಕ್ಕೆ ಜಯನ್ ಗಣೇಶ ಅಣ್ಣನವರು ಈ ಅನುದಾನದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಾವು ಎಂದೂ ಮರೆಯದಂಥ ಅನುದಾನದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ಜಯನ್ ಗಣೇಶನವರು ಇಂದು ಮಾಡೋದಲ್ಲ ಮುಂದೂ ಕೂಡ ಮಾಡೋದಲ್ಲ ಅಂತ ಇಂಥ ಶಾಸಕರು ನಮಗೆ ದೊರಕೋದು ಬಹಳ ಕಷ್ಟ. ಯಾರು ಇಂಥ ಶಾಸಕರನ್ನು ಮರಿಬಾರ್ದಂತೇಳಿ ನಾನು ಈ ರೀತಿ ಇವತ್ತು ಕಂಪ್ಲಿ ತಾಲೂಕನ್ನು ಯೂನಿವರ್ಸಿಟಿಯನ್ನಾಗಿ ಮಾಡಿದ್ದಾರೆ ಮತ್ತು ಕೆರೆಯನ್ನು ಕನ್ನಂಬಾಡಿ ಅಂತ ಹಾಗೆ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ನನ್ನ ಕುರುಗೋಡು ತಾಲೂಕನ್ನು ಮತ್ತು ಮಿನಿ ವಿಧಾನಸೌಧವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ 100 ಹಾಸಿಗೆಯ ಆಸ್ಪತ್ರೆಯನ್ನು ಮಾಡಿದ್ದಾರೆ. ಸುತ್ತಮುತ್ತ ಗ್ರಾಮಗಳಿಗೆ ಹೋಗಿರ್ತಕ್ಕಂಥ ರೋಡುಗಳು ಆಗಿರ್ಬೋದು ಮತ್ತು CC ರೋಡುಗಳಾಗಿರ್ಬೋದು ಮತ್ತು ಅದೇ ರೀತಿಯಾಗಿ ಕುರುಗೋಡು ತಾಲೂಕಿನಿಂದ ಹಿಡಿದು ಬಸರಕೋಡುವರೆಗೆ ಅನುದಾನಗಳನ್ನು ಬಿಡುಗಡೆ ಮಾಡಿ ಮತ್ತು CC ರೋಡುಗಳನ್ನು ಮಾಡಿ ರೈತರ ಹೊಲಗಳಿಗೆ ಹೋಗುವಂಥ ರೋಡುಗಳನ್ನು ಮಾಡಿ ಮತ್ತು ಒಳಚರಂಡಿ ಎಲ್ಲ ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥ ನನ್ನ ಜಯನ್ ಗಣೇಶನವರು ಎಂದೂ ಮರೆಯುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಾಸಕರು ಆವತ್ತು 2021ರಲ್ಲಿ ಈ ಕಾಲುವೆಗ ನೀರು ಕಟ್ಟಾಗಿತ್ತು. ಅವತ್ತಿನ ದಿನ ಡ್ಯಾಮ್ ಒಂದೇ ಬೆಳಾಗಿತ್ತು ನಮಗೆ. ಆವತ್ತಿನ ದಿನ ನಮ್ಮ ಜಯನ್ ಗಣೇಶ್ ಅವರು ನಮ್ಮ 20 ಹಳ್ಳಿಗೆ ನೀರು ಉಳಿಸಿರ್ತಕ್ಕಂಥ ಅಲ್ಲೇ ಕಾಲೇಜ್ ಮೇಲೆ ಮಲಗಿ ಊಟ ಅಲ್ಲೇ ಮಾಡಿ ಅವರು ಮಾಡಿರ್ತಕ್ಕಂಥ ಸೇವೆ ನಾವು ರೈತರು ಬರಬಾರ್ದು, ಬಡವರು ಬರಬಾರ್ದು, ಯಾರು ಬರ್ತಕ್ಕಂಥ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನನ್ನ ಶಾಸಕರು ಅಧಿವೇಶನದಲ್ಲಿ ಧ್ವನಿಯಲ್ಲಿ ಎತ್ತಿ ಮಾತಾಡಿರ್ತಕ್ಕಂಥ ಯಾವ ಶಾಸಕರಿಲ್ಲ. ಇವತ್ತು ಕಂಪ್ನಿ ಕ್ಷೇತ್ರದ ಜಯನ್ ಗಣೇಶ್ ಅವರೇ ಮಾತಾಡಿರೋದು. ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಮತ್ತು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಇವತ್ತು ರೈತರ ಪರಿಸ್ಥಿತಿ 8,000 ರೂಪಾಯಿ ಮೆಣಸಿನಕಾಯಿ ಆದರೆ ಯಾವ ಪರಿಸ್ಥಿತಿ, ಯಾವ ರೀತಿಯಿಂದ ಬದುಕಬೇಕು ರೈತ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಇವತ್ತು ಇಂಥ ಶಾಸಕರು ನಾವು ಮರಿಬಾರ್ದು. ಇವ್ರನ್ನ ಇಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮೂರಲ್ಲಿ ಸುಂಕಲಪ್ಪನ ಗುಡಿ ಹತ್ರ ಆಗಲೂರು ರೋಡ್ಡು ಎಲ್ಲ ರೋಡ್ಡುಗಳು ಮಾಡಿರೋದು ನಾವು ಎಂದೂ ಮಾಡೋದಲ್ಲ, ಮುಂದೂ ಕೂಡ ಮಾಡೋದಲ್ಲ. ಇಂಥ ಶಾಸಕರು ನಮಗೆ ಮುಂದೆ ಸಿಗೋದಲ್ಲ, ಮುಂದೂ ಕೂಡ ಸಿಗೋದಲ್ಲ. ಇಂಥ ಶಾಸಕರು ನಾವು ಮರಿಬಾರ್ದು. ದಯವಿಟ್ಟು ನನ್ನ ಮಹಿಳೆಯರಿಗೆ ಹೇಳ್ತೀನಿ, ನನ್ನ ಯುವಕರಿಗೆ ಹೇಳ್ತೀನಿ, ನನ್ನ ರೈತ ಮಿತ್ರರಿಗೆ ಹೇಳ್ತೀನಿ, ಇವತ್ತು ಎಲ್ಲ ಬಡವರಿಗೆ ಕೂಡ ಹೇಳ್ತಾ ಇದ್ದೀನಿ, ಇಂಥ ಶಾಸಕರನ್ನು ನಾವು ಯಾವತ್ತೂ ಮರಿಬಾರ್ದು. ಮತ್ತು ಇವತ್ತು ಇದು ಬಸವಣ್ಣನವರು ಹುಟ್ಟಿದಂಥ ನಾಡಿದು, ಇದು ಕನಕದಾಸರು ಹುಟ್ಟಿದಂಥ ನಾಡಿದು, ಇದು ವಾಲ್ಮೀಕಿ ಮಹರ್ಷಿಗಳು ಹುಟ್ಟಿದಂಥ ನಾಡಿದು, ಇದು ಅಂಬೇಡ್ಕರ್ ಅವರು ಹುಟ್ಟಿದಂಥ ನಾಡಿನಲ್ಲಿ
ನಮ್ಮ ಜಯನ್ ಗಣೇಶ್ ಅವರು ಹುಟ್ಟ್ಯಾರಂದ್ರೆ ಹೇಳೋದು ತಪ್ಪಾಗ್ತಾ ಇಲ್ಲ. ಈ ಮಾತುಗಳನ್ನು ಮುಗಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಈಗ ಕ್ಷೇತ್ರದ ಜಯನ್ ಗಣೇಶಣ್ಣವರು ಒಂದೆರಡು ಮಾತುಗಳನ್ನು ನುಡಿಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಹಲೋ, ಎಲ್ಲರಿಗೆ ಅಡ್ವಾನ್ಸ್ ಆಗಿ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಕುರುಗೋಡ ತಾಲೂಕಿನಾಗ ಎಲ್ಲೋದ್ರೂ ಕೂಡ ಬಯಲಾಟ್ಕ ಬರೀ ಗಂಡು ಮಕ್ಕಳೊಂದು ಆಡ್ತಾರ. ಮುಂದೆ ಬರೋಂಥ ದಿನಗಳಾಗ ನಮ್ಮ ತಾಯಾರು ಕೂಡ ಆಡ್ಬೇಕು ಅದನ್ನ ಬಯಲಾಟ್ಕ. ನೋಡಿ ನೋಡಿ ನನಗೆ ಸಾಕಾಗ್ಬಿಟ್ಟಿತ್ತು. ಬರೀ ಇವರೇ ಕುಣಿಯೋದು, ಇವರೇ ಡ್ಯಾನ್ಸ್ ಮಾಡೋದಾಗೈತಿ. ಮುಂದೆ ಒಂದು ಯಾರನ್ನಾರ ತಂಡ ತರಿಸಿ ನಮ್ಮ ತಾಯಂದ್ರು ಕೂಡ ಎಲ್ಲ ಗಂಡು ಮಕ್ಕಳು ಕುಂದ್ರಬೇಕು, ಹೆಣ್ಮಕ್ಳು ಬಯಲಾಟ್ಕ ಆಡ್ಬೇಕು. ಅವಾಗ ನನಗೆ ಖುಷಿ ಆಗ್ತೈತಿ. ನನಗೆ ಇವ್ರ ತಾಗ ಬಂದು ಇವ್ರು, ಯಾಕಂದರೆ ಇಡೀ ಕ್ಷೇತ್ರದಾಗ ದಿನಕ್ಕೊಂದಾಗಲಿ ಬಯಲಾಟ್ಕ ಇರ್ತಾವ. ಇವ್ರು ನೋಡಿ 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 ಸಾಕಾಯ್ತು. ಅದಕ್ಕೆ ನಮ್ಮ ತಾಯಂದ್ರೆ ರೆಡಿ ಮಾಡ್ದು ನಾನು. ಅವ್ರು ಆಡ್ತಾರಂದ್ರೆ 2 ತಾಸು ಇಲ್ಲೇ ಬಂದು ಕುಂದಿರ್ತೀನಿ ಬೇಕಾದ್ರೆ ನಾನು. ಅವ್ರಿಗೆ ಕೂಡ ಸಮಾನತೆ ಬೇಕು. ಇವಾಗ ಅವ್ರೊಂದ ಕೆಳಗೆ ಕುಂದಿರ್ಬೇಕು, ನೀವೊಂದ ಬಯಲಾಟ್ಕ ಆಡೋಂಗಿಲ್ಲ. ಅವ್ರ ಮೇಲೆ ಇರ್ಬೇಕು, ನಾವು ಕೆಳಗಿರ್ಬೇಕು. ಅವತ್ತು ನನಗೆ ಭಾಳಷ್ಟು ಖುಷಿ ಆಗ್ತೈತಿ. ಹಂಗಾಗಿ ಇವತ್ತೇನು ಗಾಂಧಿಗಪ್ಪನ ಹೇಳಿದ್ರು, ಒಬ್ಬ ಮನುಷ್ಯ ಒಳ್ಳೆಯನಾಗ್ಬೇಕಾದ್ರೆ ಭಾಳಷ್ಟು ಕಷ್ಟ. ಯಾಕಂದರೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಭಾಳಷ್ಟು ಕಮ್ಮಿ. ಯಾಕಂದರೆ ದಿನ ಬೆಳಗ್ಗೆ ಒಂದು 10 ಕಾರ್ಯಕ್ರಮ ಇರ್ತಾವೆ. ಮನೆ ಓಪನಿಂಗು, ಯಾರನ್ನ ಸಾವನ್ನಪ್ಪಿರ್ತಾರ, ಮದುವೆ, ಮತ್ತು ಲೀಡ್ರುಗಳು ಅಸಮಾಧಾನ ಆಗ್ತಾರ, ಅಭಿವೃದ್ಧಿ ವಿಚಾರದಾಗ ಎಲ್ಲವನ್ನೂ ಕೂಡ ಒಬ್ಬ ಶಾಸಕನಾಗಿ ತಗೊಂಡು ಹೋಗ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಪ್ರತಿ ಹಂತದಲ್ಲಿ ಕೂಡ ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸೋಂಥ ಪರಿಸ್ಥಿತಿ ಉದ್ಭವ ಆಗ್ತವೆ. ಹಂಗಾಗಿ ರೈತರ ವಿಚಾರ ಈ ಸತಿ ಒಳ್ಳೆ ಮಳೆ ಬಂದಿದೆ. ಒಳ್ಳೆ ಮಳೆ ಅಂದರೆ ಜಾಸ್ತಿ ಆಗಿಬಿಟ್ಟಿತ್ತು, ಕಮ್ಮಿ ಏನಾಗಿಲ್ಲ. ಮಳೆಕಿನ್ನ ವಾಡಿಕೆಕಿನ್ನ ಹೆಚ್ಚು ಮಳೆ ಆಗೈತಿ. ಈಗೇನು ಗಾಂಧಿಗಪ್ಪನ ನವೆಂಬರಿಗೆ ಲಾಸ್ಟ್ ನೀರು ಸಾಕಲ್ಲ ಈ ತಿಂಗಳ. ಸರ್, ಜನವರಿವರೆಗೆ ಲಾಸ್ಟ್ವರೆಗೆ ನೀರು ಕೊಟ್ಟಿದ್ದಾರೆ HLC NLCಗೆ. ದಯವಿಟ್ಟು ನಾನು ಖಂಡಿತವಾಗಿ ನಾನು ಸ್ಟ್ರೈಕ್ ಮಾಡ್ತಾ ಇದ್ದೀನಿ ನೋಡಪ್ಪ. ನಾನು ಏನಾರ ಮಾಡೋ ಸರಿ. ನನ್ನ ಕೊನೆ ಅವಧಿವರೆಗೆ ನಾನು ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ಕೂಡ ರೈತರು ಕಷ್ಟ ಅಂತ ನೀರಿನಂತಂದು ಯಾವತ್ತೂ ಕೂಡ ಅನುಭವಿಸಲ್ಲ ಅಂತ ನಾನು ಈ ವೇದಿಕೆ ಮುಖಾಂತರ ಕಷ್ಟಪಡ್ತೀನಿ. ರೈತರಿಗೆ ಅನುಗುಣವಾಗಿ ನೀರು ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ. ನಾಳೆ ನಾಡ್ದ ICC ಮೀಟಿಂಗ್ ಐತಿ, ಎಲ್ಲಿ ಬೆಂಗಳೂರಲ್ಲಿ ಹೋಗ್ಬೇಕು. ಇವತ್ತೇನು ರೈತರಿಗೆ ಎಲ್ಲ ರೈತರ ಹತ್ರ ಮಾಹಿತಿ ತಗೋಬೇಕೈತಿ. ಅಂದರೆ ನವಂಬರಿಗೆ ಬೇಕಾ, ಡಿಸೆಂಬರ್ ಕೊನೆವರೆಗೆ ಬೇಕಾ, ಜನವರಿ 10ರವರೆಗೆ ಬೇಕಂತಂದು ಎಲ್ಲ ಮಾಹಿತಿ ತಗೊಂಬಕತ್ತೀವಿ. ಯಾಕಂದರೆ ಈಗಾಗಲೇ ಭತ್ತ ಇನ್ನೊಂದು 15-20 ದಿನ ಆದರೆ ಎಲ್ಲ ಕಟಾವು ಆಗ್ತಾವ. ಜೋಳ ಕೂಡ, ಮೆಕ್ಕೆಜೋಳ ಮಾಡ್ಲಂಥ ರೈತರು ಕೂಡ ಇನ್ನೊಂದು 15-20 ದಿನ, ಒಂದು ತಿಂಗಳ ಒಳಗೆ ಅವು ಕೂಡ ಒಟ್ಟು ಡಿಸೆಂಬರ್ 15ರೊಳಗೆ ಎಲ್ಲ ಕ್ಲಿಯರ್ ಆಗ್ತಾವ. ನಮ್ಮ ಮೆಣಸಿನ್ಕಾಯಿ ಏನು ನೀರು ಬೇಕು ಸಂಪೂರ್ಣವಾಗಿ ರೈತರು ಎಲ್ಲಿವರೆಗೆ ಕೇಳ್ತಾರೆ ಅಲ್ಲಿವರೆಗೆ ಕೊಡೋಂಥ ವ್ಯವಸ್ಥೆ ಇವತ್ತು ಆ ಸಭೆಯಲ್ಲಿ ಒತ್ತಾಯ ಮಾಡ್ತೀನಿ. ನೀವು ಯಾರು ಕೂಡ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀರಿನ ವಿಚಾರ ಬಂತಂದರೆ ಎಷ್ಟೋ ಸತಿ ಮನೆಗೆ ಕೂಡ ಹೇಳ್ತಾರೆ. ಯಾಕಂದರೆ ಮನೆಗೆ ನಮ್ಮ ಹೆಣ್ಮಕ್ಳು ಒಂದು ಸತಿ ಇದನ್ನ ಹೇಳ್ಬಾರ್ದು. ಒಂದು ಸ್ವಲ್ಪ ಆರಾಮಿಲ್ದಂಗೆ ಆಗಿ ಗ್ಲುಕೋಸ್ ಹಾಕಿದ್ರು. ಅಲ್ಲಿ ಕೆನಾಲ್ ಮೇಲೆ ನೀರು ಚೀಲ ಹೊತ್ತು ಅದನ್ನ ಅಡ್ಡಾಕಿ ನೀರು ಹರಿಸ್ಬೇಕಾಗಿತ್ತು. ನಾನು ಏತಿನ ಬಿಟ್ಟು ಆ ಕೆನಾಲ್ ಮೇಲೆ ಹೋಗಿದ್ದೆ. ಹಂಗಾಗಿ ಅವತ್ತಿನ ದಿವಸ ನನ್ನ ಏತಿ ಕೂಡ ಭಾಳಷ್ಟು ಸಿಟ್ಟಾಗಾಳ, ಏನು ನಿನಗೆ ಇದಾನೇ ಇಲ್ಲ ಅಂತ. ಹಂಗಾಗಿ ಇವತ್ತು ಪ್ರಾಮಾಣಿಕವಾಗಿ ಒಬ್ಬ MLA ಆಗಿ ತಾವು 2 ಬಾರಿ ಶಾಸಕನಾಗಿ ಮಾಡಿದ್ರಿ. ಅಧಿಕಾರ ಯಾರಿಗೆ ಶಾಶ್ವತ ಆಗಿರಲ್ಲ. ಅಧಿಕಾರದಲ್ಲಿದ್ದಾಗ ನಮ್ಮ MLA ಎಷ್ಟು ಗೌರವ ಕೊಡ್ತಾನೆ ಅನ್ನೋದು ಭಾಳಷ್ಟು ಮುಖ್ಯ. ನನಗೆ MLA ಅಂತ ನನ್ನ ಜೀವನದಾಗ ಯಾವತ್ತೂ ಕೂಡ ಅನ್ಕೊಂಬಲ್ಲ, ಮುಂದೆ ಕೂಡ ಅನ್ಕೊಂಬಲ್ಲ. ಯಾಕಂದರೆ ರೈತರ ವಿಚಾರ, ಜನಸಾಮಾನ್ಯರ ವಿಚಾರ, ಬಡವ್ರ ವಿಚಾರ ಬಂದಾಗ ಶಾಶ್ವತವಾಗಿ ನಿಂತು ಕೆಲಸ ಮಾಡೋಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ. ಇವಾಗ 1 ತಿಂಗಳ ಕುರುಗೋಡಿದ್ರೆ 1 ತಿಂಗಳ ಕಂಪ್ನಿಯಲ್ಲಿ ಇರ್ತೀವಿ. ಹಂಗಾಗಿ ನಮ್ಮ ತಾಯಂದ್ರೆ ಭಾಳಷ್ಟು ಜನ ಇದೆ ರೀ. ಯಾಕಂದರೆ ಇವತ್ತು ರೈತಾಕಿ ನಂಬಿ ಇವತ್ತು ಮಳೆ ಬರಬಾರ್ದಂಥ ಟೈಮ್ನಾಗ ಮಳೆ ಬರ್ತೈತಿ, ಮಳೆ ಆಗಂಥ ಟೈಮ್ನಾಗ ಮಳೆ ಆಗ್ತಾಯಿಲ್ಲ. ಯಾಕಂದರೆ ಹಿಂದಿದ್ದಂಥ ವಾತಾವರಣ ಇವತ್ತಿಲ್ಲ. ಹಂಗಾಗಿ ಇವತ್ತೇನು ಡ್ಯಾಮ್ನಲ್ಲಿ ನಮಗೆ ಎಷ್ಟು ನೀರು ಬೇಕಾಗ್ತಾವೆ ಅಷ್ಟು ನೀರು ಕೂಡ ಒಂದೊಂದು ವರ್ಷ ಭಾಳ ಹೆಚ್ಚು ಕಡಿಮೆ ಆಗ್ತೈತಿ. ಹಂಗಾಗಿ ತಾಯಂದ್ರಿಗೆ ಹೇಳ್ಬೇಕು, ಇವತ್ತು ನಮ್ಮ ಮಕ್ಕಳ ಶಿಕ್ಷಣಕ್ಕೆ ತಾವೆಲ್ಲ ಹೆಚ್ಚು ಒತ್ತು ಕೊಡಬೇಕಾಗ್ತೈತಿ. ಯಾಕಂದರೆ ನಮ್ಮ ಮನೇಲಿ ಕೂಡ ಪೊಲೀಸು, IAS, KS ಅನೇಕ ಜನ ವಿದ್ಯಾವಂತರಾದರೆ ಏನು ನಮ್ಮ ಗ್ರಾಮ ಕೂಡ ಬದಲಾವಣೆ ಆಗ್ತೈತಿ. ಹಂಗಾಗಿ
ಇವತ್ತು ಭಾಳಷ್ಟು ನನಗೆ ಖುಷಿ ಇದೆ. ಯಾಕಂದರೆ ಕುರುಗೋಡು ಟು ಸಿಂದಗೇರಿ ಟು ಕುರುಗೋಡು ಇರಲಿ, ಬಳ್ಳಾರಿ ಟು ಸಿಂದಗೇರಿ ಇರಲಿ, ಇವೆಲ್ಲ ದೊಡ್ಡ ರಸ್ತೆಗಳು. ಯಾಕಂದರೆ 78 ಕೋಟಿ ರೂಪಾಯಿ ಅನುದಾನಗಳು. ಸಿಂದಗೇರಿ ರಸ್ತೆ ಇರಲಿ, ಊರಾಗ ಸಿಂದಗೇರಿಯಲ್ಲಿ ಅನೇಕ CC ರಸ್ತೆ, ಅನೇಕ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಇನ್ನು ಮಾಡೋ ಕೂಡ ಭಾಳಷ್ಟು ಬಾಕಿ ಇದ್ದಾವೆ. ಸಂಪೂರ್ಣವಾಗಿ ಅಧಿಕಾರ ಇದೆ. ನೀವು ಊರಿನ ಸಮಸ್ಯೆ, ಕ್ಷೇತ್ರದ ಸಮಸ್ಯೆ ಅಂತ ಬಂದಾಗ ರಾತ್ರಿ ನೀವು 10 ಗಂಟೆ ಅಲ್ಲ 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಬಂದು ನಿಮ್ಮ ಜೊತೆಗೆ ಇರೋಂಥ ಕೆಲಸ ನಾನು ಮಾಡ್ತೀನಿ. ಯಾಕಂದರೆ ಪಕ್ಕದ ತಾಲೂಕು ಇವತ್ತು ಕೂಡ ಪಕ್ಕದ ತಾಲೂಕು ದರೋಜಿ ಅಂತ, ಹಳೆ ದರೋಜಿ ಅಂತ, ಸರ್ ನಮ್ಮ ಕಡೆಗೆ ಯಾರು MLAಗಳು ಬರೋರು ಬರ್ರಿ ಸರ್ ಅಂತಂದು ಕೈ ಮುಗಿತಾರೆ. ಯಾಕಂದ್ರೆ ನಾವು ಹಚ್ಬಿಟ್ಟಿವಲ್ಲ ಇದನ್ನ. ಅಲ್ಲಿಗೂರ ಪಕ್ಕಕ್ಕೆ ಸಿರು ಉಪಾದವ್ರು ಕರಿತಾರ, ಏನು ಸೊಂಡೂರವ್ರು ಕರಿತಾರ, ಹೊಸಪೇಟೆಯವ್ರು ಕರಿತಾರ ಎಲ್ಲರೂ. ಯಾಕಂದರೆ ನಾನು ಏನೇ ಅಧಿಕಾರ ಖುಷಿ ಇರ್ಬೇಕಂದ್ರೆ ಅದು ನನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಟ್ಟಿವಿ. ಹಂಗಾಗಿ ನನ್ನ ಕ್ಷೇತ್ರದ ಜನತೆ ಕಷ್ಟ ಸುಖ ನೋವು ನಲಿವಲ್ಲಿ ಅವ್ರ ಜೊತೆ ನಾನು ಇರೋಂಥ ಕೆಲಸ ಮಾಡ್ತೀನಿ. ಹಂಗಾಗಿ ಆ ಮಲ್ಲಪ್ಪ ತಾತನ ದಯಲಿಂದ ಸಿಂದಗೇರಿ ಗ್ರಾಮದ ಎಲ್ಲ ಜನತೆಗೆ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ಸುಖ, ಶಾಂತಿ ಕೊಟ್ಟು ಇದೇ ರೀತಿ ಖುಷಿಯಾಗಿರ್ಬೇಕು. ಇನ್ನೊಂದು ಭಾಳಷ್ಟು ನನ್ನ ಖುಷಿ ವಿಚಾರ ಏನಂದರೆ ಗ್ರಾಮಗಳಲ್ಲಿ ಭಾಳಷ್ಟು ನೆಮ್ಮದಿ ಆಗಿದ್ದಾರೆ. ಆ ನೆಮ್ಮದಿ ಯಾಕಂದರೆ ಚುನಾವಣೆ ಬಂದಾಗ BJP ಕಾಂಗ್ರೆಸ್ಸು ಇವತ್ತು ಅನೇಕ ಜನ BJPಯವ್ರು ಬರ್ತಾರ, ಆದರೆ ಭೇದ ಭಾವ ಮಾಡಲ್ಲ. ಯಾಕಂದರೆ ಅವ್ರು ಕೂಡ ನಮ್ಮವರೇ. ಹಂಗಾಗಿ ಇವತ್ತೇನೈತಿ ಯಾವುದೇ ಪಕ್ಷ ಭೇದ ಮಾಡ್ತಿ, ಇವತ್ತೇನು ಅಭಿವೃದ್ಧಿ ಕಡೆಗೆ ಇಡೀ ಕ್ಷೇತ್ರ ಜನತೆಗೆ ಒಳ್ಳೆಯದಾಗಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ವಿ. ಹಂಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಕೂಡ ಆ ಮಲ್ಲಪ್ಪ ತಾತನ ದಯ ಈ ಗ್ರಾಮಕ್ಕಿರಲಿ. ಇವತ್ತೇನು ಬೈಲೂರು ಗ್ರಾಮದಲ್ಲಿ ಅನೇಕ ಸಿಂದಗೇರಿ ಮದಿಗಳು ಆಗ್ತಾವ. ಆ ಮದಿಗಳು ಆಗ್ಬೇಕಾದ್ರೆ ಈ ಟೆಂಟ್ ಹಾಕೋದು, ಸಣ್ಣ ರೂಮ್ನಾಗಿರೋದು ಇವೆಲ್ಲ ಭಾಳಷ್ಟು ತೊಂದರೆ ಆಗ್ತೈತೆ ಅಂತಂದು ಬೈಲೂರು ಗ್ರಾಮ ಮತ್ತು ಸಿಂದಗೇರಿ ಗ್ರಾಮ ಅನೇಕ ನಮ್ಗೇನು ಕ್ಯಾಂಪ್ಗಳು ಬರ್ತಾವೆ ಅವರೆಲ್ಲ ಹೇಳಿದ್ಕ ಇವತ್ತು ಬೈಲೂರು ಮಲ್ಲಪ್ಪ ತಾತನ ಗುಡಿ ಹತ್ರ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಮಂಟಪ ಕಟ್ಟಿ ಇಲ್ಲಿರೋಂಥ ಬಡವರಿಗೆ ಮಾಮೂಲಾಗಿ ಸಣ್ಣ ಲೆವೆಲ್ಲ ಕೂಡ ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಹಂಗಾಗಿ ಅಲ್ಲಿ ಕೂಡ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಮಂಟಪ ಮುಂದೆ ಬರೋಂಥ ದಿನಗಳಲ್ಲಿ ಕಟ್ಟಾಕತ್ತೀವಿ. ಆ ಭೂಮಿ ಪೂಜೆಗೆ ತಮ್ಮೆಲ್ಲರಿಗೂ ಕೂಡ ಇನ್ವೈಟ್ ಮಾಡ್ತೀವಿ. ತಾವೆಲ್ಲರೂ ಬಂದು ಸಹಕರಿಸ್ಬೇಕಂತಂದೇಳಿ ನಾನು ಒಂದೆರಡು ಮಾತು ಮುಗಿಸ್ತಾರೆ. ನಮಸ್ಕಾರ, ಥ್ಯಾಂಕ್ ಯು. ಅವರಿಗೆ ಧನ್ಯವಾದಗಳು. ಮಾಡಿದ್ದಾರೆ ರೈತರಿಗೆ. ನಾನು ಎಷ್ಟು ಸಾರಿ ಹೇಳಿದ್ರು ಕೂಡ ಒಂದೆರಡು ಸ್ಟೆಪ್ ಹಾಕಿ. ಕ್ಷೇತ್ರದ JN ಗಣೇಶಣ್ಣನವರು 20,000 ರೂಪಾಯಿಯನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಚಿಲ್ಗೋಡ್ ಕರೆಯಪ್ಪನವರು, ಇಬ್ರು ಕರೆಯಪ್ಪನವರು ವೇದಿಕೆ ಮೇಲೆ ಆಗಮಿಸಬೇಕು. ಚಿಲ್ಗೋಡು ಗೋಣಪ್ಪ, ಹೊಣೆಯೂರು ನಿಂಗಪ್ಪ ಬರ್ಬೇಕಂತ ಆಮೇಲೆ ಕೇಳಿಕೊಳ್ಳುತ್ತೇವೆ. ಹೊಣೆಯೂರು ನಿಂಗಪ್ಪ, ಕಾಂತೇಶ್ 500 ರೂಪಾಯಿ ಆಯ್ರ ಮಾಡ್ತಾರೆ ಆಟದ ಪರವಾಗಿ. ಕಲ್ಪಳ್ಳಿ ಈಚಪ್ಪಣ್ಣ ಇಲ್ಲಿದ್ರೆ ಬೇಗನೆ ಬರ್ಬೇಕಂತ ಆಮೇಲೆ ಕೇಳಿಕೊಳ್ಳುತ್ತೇವೆ.
ಸ್ವಾಮಿ 500 ರೂಪಾಯಿ, ಕುಂಬಾರ್ ಪಂಪಣ್ಣ 500 ರೂಪಾಯಿ, ದಳವ ದ್ಯಾವಣ್ಣ 500 ರೂಪಾಯಿ, ಆವನಾಳ್ ರಾಮಣ್ಣ 500 ರೂಪಾಯಿ, ಕೆ.ಬಿ. ಪುಷಪ್ಪ 500 ರೂಪಾಯಿ, ಗೊಂಬಾರ್ ಸೋಮಣ್ಣ 500 ರೂಪಾಯಿ, ಹೊಸಳ್ಳಿ ಮಲ್ಲಯ್ಯ, ಈ ಬಯಲಟ್ಟಿ ಮಹಾದೇವಪ್ಪನವರ ನಾಗರಾಜ, ಒಳಗುಂದೆ ರಮೇಶ, ಕೊಡಲ್ ಗಾರ್ಲಿಂಗಪ್ಪ, ಕೊಡಲ್ ತಿಮ್ಮಯ್ಯ, ಶಾಂತ ಸ್ವಾಮಿ, ದೇವ್ರ ಮನೆ ದೊಡ್ಡಮಲ್ಲಪ್ಪ, ಗಚ್ಚಿನ ಮನೆ ಮಂಜು, ಸೂಗ್ರ ಮನೆ ಇಡಿಗಿರಿ ಲಿಂಗಪ್ಪನವರು ವೇದಿಕೆ ಮೇಲೆ ಆಗಮಿಸಬೇಕು. ಬೇಗ ಬೇಗ ಸಣ್ಣ ಸುಂಕಪ್ಪ ಹೋಗಿರ್ತಂತವ್ರಿಗೆ ಕರೆಬೇಡ್ರಿ ಸಣ್ಣ ಸುಂಕಪ್ಪ ಬೇಗನೆ ಬರಬೇಕು. ಒಂದು ಸ್ಟೇಜ್ ಮುಗಿಲಿ, ಆಮೇಲೆ ಅವ್ರನ್ನ ಭೂಮ್ನಾಯ್ಕ ಸ್ವಾಮಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಕುರುಬೂರು ಸಣ್ಣಮಲ್ಲಪ್ಪನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹೊನ್ನಾಳಿ ತಿಪ್ಪಯ್ಯನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಮಾಳೆ ಉಲಗಪ್ಪನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಜಿಂಕ್ಲೈಕ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಕರೂರು ಮಲ್ಲಯ್ಯಗೆ 200 ರೂಪಾಯಿಗಳನ್ನು ಆಯರ್ ಮಾಡಿದ್ದಾರೆ. ಕಪ್ಪಲ್ ಪಂಪಣ್ಣ, ಸಿನಿಮದ ಮಲ್ಲಿಕಪ್ಪ, ಕುರಿಗನೂರು ಅನಪ್ಪ ಆದಷ್ಟು ಬೇಗ ವೇದಿಕೆ ಮೇಲೆ ಆಗಮಿಸಬೇಕು. ಕರೆಬೇಡ್ರ ಗಾರ್ಲಿಂಗಪ್ಪ, ಕಿವುಡೆಂಕಯ್ಯನವರು ಅಂಬರೀಷ, ಅಂಗಡಿ ರುದ್ರಪ್ಪ, ಕೆಂಚಪ್ಪನವರು ಗಾರ್ಲಿಂಗಪ್ಪನವರು ಕೂಡ ವೇದಿಕೆ ಆಮೇಲೆ ಇನ್ನೊಂದು ಟೀಮಲ್ಲಿ ಮೇಲೆ ವೇದಿಕೆ ಮೇಲೆ ಆಗಮಿಸ್ತಾರೆ. ಅವ್ರು ಲೀಸ್ಟ್ ಬರ್ಕ ಫಸ್ಟ್. ಹೊನ್ನಾಳಿ ತಿಪ್ಪಯ್ಯ ಮಾಮನವರು ಸೊಸೈಟಿ ಸದಸ್ಯರಾಗಿರ್ತಕ್ಕಂಥ ಹೊನ್ನಾಳಿ ತಿಪ್ಪಯ್ಯನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅವರು ಶಾಸಕರ ಜೊತೆಗೆ ಹೋದ್ರಪ್ಪ ಅವರು. ಆಹೋ ಗೋಪಿ ಹೃದಯ ಚೋರ, ಅಣ್ಣ ಬಲದೇವ, ಹೊಟ್ಟೆಗಾರಭ್ಯದಿಂದಲ ಎನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲವೇ ತಮ್ಮ? ಗೊತ್ತಿರುವುದು ಅಣ್ಣ. ಭೀಷ್ಮ ದ್ರೋಣಾದಿಗಳಿಂದ ಏನಾದೀತು? ಎನ್ನ ಮೆಚ್ಚಿನ ಪ್ರಿಯ ಶಿಷ್ಯನಾದ ದುರ್ಯೋಧನನು ನಾನು ಹೇಳಿದ ವಚನಕ್ಕೆ ಪ್ರತಿಯುತ್ತರ ಉಂಟೆ ಕೃಷ್ಣ. ಹಲದರ, ನಾನು ಬರೆದ ಗೀಟು ಸಹ ದಾಟುವುದಿಲ್ಲ ಎನ್ನುವುದು ನನಗೆ ತುಂಬಾ ವಿಶ್ವಾಸವಿದೆ. ಹಾಗನ್ನ ಮೈದುನನಾದ ಪಾರ್ಥನಂತೆ ನಂಬಿದವರನ್ನು ಎಂದಿಗೂ ಹೀನ ಮಾಡುವುದಿಲ್ಲ. ತಪ್ಪದೆ ಪಾಂಡವರ ರಾಜ್ಯವನ್ನು ಕೊಡಿಸುವೆನು ಕೃಷ್ಣ. ಹಲದರ, ಇನ್ನು ಅವರ ವಿಷಯದಲ್ಲಿ ಸಂದೇಹವೆಂಬೆಟ್ಟ ಸಮಾಧಾನವೆಂಬಡ ಬರಹರೆ ಪತ್ತತಾರೆ. ಅಗ್ರಜ, ಅನುಜ, ನನ್ನ ಮಾತು ಪಾಂಡವರು ಕೇಳುವರು, ನಿನ್ನ ಮಾತು ಕೌರವರು ಕೇಳುವರು. ಮುಂದೆ ನೋಡೋಣ ಕೃಷ್ಣ. ಅಗ್ರಜ, ಅನುಜ, ಪಾರ್ಥನು ನಮ್ಮಲ್ಲಿ ಏನು ಮೋಸ ಮಾಡಿರುವನು ಅಣ್ಣ? ದುರದಿರಾಗ್ರಗಣ್ಯ. ಅಹೋ ಲಕ್ಷ್ಮೀನಾರಾಯಣ, ಬಲದೇವ, ಇದಕ್ಕೆ ನಿನ್ನನ್ನು ಪಾಂಡವರ ಪಕ್ಷಪಾತಿ ಎನ್ನುವರು. ಹೌದೇ ಅಣ್ಣ? ಆ ಕಲಿ ಪಾರ್ಥನಿಗೆ ಎಲ್ಲದ ಸದ್ಯೆಯನ್ನು ಹೇಳಿ ಅವನ ಬಲೆಯಲ್ಲೇ ಬೇಳವಂತ ಸುಭದ್ರಾದೇವಿಗೆ ಬೋಧಿಸ ಅವನು ಯಾರು ಇಲ್ಲದ ಸಮಯದಲ್ಲಿ ಏನು ಅರಿಯದ ನಮ್ಮ ತಂಗಿಯನ್ನು ಕದ್ದೊಯ್ದವನು ಕೃಷ್ಣ. ಹಲದರ, ಈಗ ಸಲಹುವುದಕ್ಕೂ ಸಹ ಕೈಲಾಗದೆ ಅರಣ್ಯವನ್ನು ಸೇರಿ ಹೆಂಡತಿ ಮಕ್ಕಳನ್ನು ನಮ್ಮ ತವರ ಮನೆಗೆ ಕಳಿಸಿರುವನು ತಮ್ಮ. ಹೀಗಿರುವುದು ನೋಡ ಪಾಂಡವರ ಬಲಧರ್ಮ. ಅಣ್ಣ ತಮ್ಮ ಮುರಹರಿ, ಅದರಲ್ಲಿ ತಪ್ಪೇನಿದೆ? ಸೋದರತ್ತೆಯ ಮಗನಾದರೂ ಶಶಿರೇಖೆಯ ಮೇಲೆ ಪೂರ್ಣ ಸ್ವತಂತ್ರವಿರುತ್ತದೆ. ಅವರಿರುವರು ಪ್ರೇಮದಲ್ಲಿರಲಾಗಿ ಮತ್ತು ಅನ್ಯೋನ್ಯ ಪ್ರೇಮದಲ್ಲಿರುವಾಗ ನಾವೇನು ಮಾಡುವೆವು ಅಗ್ರಜ? ಅನುಜ, ನಾವೇನಾದರೂ ಆತಂಕ ಮಾಡಿದರೆ ಯಾವುದೂ ನಡೆಯುವುದಿಲ್ಲ. ಕ್ಷಾತ್ರ ಧರ್ಮದಂತೆ ವೀರಪಾರ್ಥನು ವೀರ ಪತ್ನಿಯಾದ ಸುಭದ್ರೆಯನ್ನು ಕರೆದೊಯ್ದನು. ನಿನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಗರ್ವದಿಂದ ಇರುವನು. ತಂಗಿ ನಮ್ಮ ಮನೆಗೆ ಬಂದಿರುವಳು. ಅಭಿಮನ್ಯನೂ ಬಂದಿರುವನು. ಅವನು ತಂದೆಗೆ ತಕ್ಕ ಮಗನು. ನಾವು ಎಷ್ಟು ಎಚ್ಚರದಿಂದಿದ್ದರೂ ಶಶಿರೇಖೆಯನ್ನು
ರೇವತಿಯನ್ನು ಕರೆದೊಯ್ದು ವಿವಾಹವಾದಂತೆ ಕಾಣುತ್ತದೆ ಹಲದರನೇ. ಇದಕ್ಕೇನು ಮಾಡುವೆ ಆಲೋಚನೆ? ಸತ್ಯಭಾಮ ರೇವತಿ ಬರ್ಬೇಕಮ್ಮ. ಹಾವು ಮುರಾರಿ, ಅದು ಹೇಗೆ ಹೇಳುವೆ? ಮುಂದೆ ನಡೆಯುವುದನ್ನು ಹೇಳುವೆ ನೋಡ. ಮೊದಲಂತ ಸುಭದ್ರೆಯ ವಿಷಯದಲ್ಲೇ ತಿಳಿಯದ ಕಾರಣ ನಡೆದು ಹೋಯಿತು. ಈಗ ಮಾತ್ರ ನಿನಗೆ ತಿಳಿಯದಂತೆ ಸರ್ವರು ಬೆರಗಾಗುವಂತೆ ಕಾರ್ಯವನ್ನು ನಡೆಸುವೆನು. ಶಶಿರೇಖೆಯ ಲಗ್ನದ ಗೊಡವೆ ನಿನಗೆ ಬೇಡ ಸಹೋದರನೇ, ವಾಕ್ಶೂರನೇ. ಅಣ್ಣ, ತಮ್ಮ ಮುರಹರಿ, ನಾನು ವಾಕ್ಶೂರನೇ ಹೊರತು ಕಾರ್ಯಶೂರನಲ್ಲವೆಂದು ನೀನು ಸಹ ಒಪ್ಪಿಕೊಂಡಿರುವೆ ಅಲ್ಲವೇ? ಹೌದು ತಮ್ಮ. ಅಗ್ರಜ, ಎಚ್ಚರಿಕೆ! ಪಾಂಡವರು ಬಲುಶೂರರು. ಅವರಂತ ಶೂರರಾಗಿದ್ದರೆ ವನವಾಸಕ್ಕೆ ಏತಕ್ಕೆ ಹೋಗಿರುವರು ತಮ್ಮ? ಆ ದುಷ್ಟ ಕೌರವರು ಅವರನ್ನು ಕಳಿಸಿರುವರು ಅಣ್ಣ. ಅಗ್ರಜ, ಅನುಜ, ಸಾಮ ದಾನ ಭೇದ ದಂಡ ಚತುರೋಪಾಯಗಳಿಂದಲೂ ಶಶಿರೇಖೆಯನ್ನು ಕರೆದೊಯ್ದು ವಿವಾಹವಾದಂತೆ ಕಾಣುತ್ತದೆ ಅಣ್ಣ ಹಲದರನೇ. ಇದಕ್ಕೇನು ಮಾಡುವೆ ಆಲೋಚನೆ? ಅಣ್ಣ ತಮ್ಮ ಕೃಷ್ಣ, ನಿನ್ನದೇ ಭಾರ. ಈ ಮಾತುಗಳಲ್ಲಿ ರೇವತಿ ಅತ್ತಿಗೆಯವರು ಸುಭದ್ರಾ ಮೊದಲಾದವರು ಬರುತ್ತಿರುವರು ಅಣ್ಣ. ದುರದಿರಾಗ್ರಗಣ್ಯ. ಹಾವು ರುಕ್ಮಿಣಿಪತಿ, ಅಗ್ರಜ, ನೀನೊಂದು ಸುಮ್ಮನಿದ್ದರೆ ನನಗೆ ಅಷ್ಟೇ ಸಾಕು. ಮೆಕ್ಕಿದ ಕಾರ್ಯಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಶೌರ್ಯ ಅಮರಾರಿ. ಘನಶ್ಯಾಮ ದೇವ ಅನವರತ ಪರಿಪಾಲಿಸೋ, ದೇವ ಅನವರತ ಪರಿಪಾಲಿಸೋ, ಶ್ರೀ ಮುರಳಿ ಘನಶ್ಯಾಮ. ನಿನಗೆ ಮಂಗಳವಾಗಲಿ ಮೇಲಕ್ಕೇಳುವ ಪ್ರಾಣಕಾಂತೆ ಗುಣವಂತೆ. ಅಹೇ ಸುಂದರಿ ಪ್ರಾಣಕಾಂತಿ, ಪ್ರಾಣಕಾಂತ, ಬಹಳ ದಿನದಿಂದ ಎನ್ನ ಮನಸ್ಸಿನಲ್ಲಿ ಇದ್ದ ಕೋರಿಕೆಯನ್ನು ನೀನು ನೆರವೇರಿಸುವೆಯಾ? ಅದ್ಯಾವ ಕೋರಿಕೆ? ಅಹೇ ಸುಂದರಿ, ಸುಂದರ, ನಿನ್ನ ಗಾನ ನಾಟ್ಯವನ್ನು ನೋಡಿ ನಾನು ಸಂತೋಷ ಪಡಬೇಕೆಂದು ಒಂದು ಆಸೆಯನ್ನು ಇಟ್ಟಿರುವೆನು ಸುಂದರಿ. ಕಾಂತೆ, ಎನ್ನ ಗಾನ ನನ್ನ ಆಸೆಯನ್ನು ಪೂರೈಸುವೆಯಾ? ಹೌದೇ? ಹೌದು ಸುಂದರಿ. ನನ್ನ ಹಾಡನ್ನು ಕೇಳಬೇಕೆಂದು ಕೊಂಡ್ರಿವೆಯಾ? ಹೌದು ಸುಂದರಿ. ಪ್ರಿಯ, ಪ್ರಿಯೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಕಾಂತ, ಕಾಂತಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಉಲ್ಲಾಸದ ಹೂಬಳಿ ನಿಲುಗುತ್ತಿದೆ ನನ್ನಲ್ಲಿ, ಸಂತೋಷದ ಹೂ ಕರೆಯುತ್ತಿದೆ ನನ್ನಲ್ಲಿ, ನನ್ನೆದೆಯ ಅಂಗಳದಿ ನನ್ನಿದೆಯ ನೀನಲ್ಲವೇ, ಕೇಳೆನ್ನ ಈ ನುಡಿಯ.
ಗಾನವನ್ನು ಹಾಡಿದೆನ್ನು ಸಂತೋಷವಾಯಿತೆ ಕಾಂತ ಗುಣವಂತ. ಸಂತೋಷವಾಯಿತು ಸುಂದರಿ. ಸುಂದರ ಸುಂದರಿ, ಹಾಗಾದ್ರೆ ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು. ಇನಿಯ ಎಲ್ಲ ಜೀವನದೊಡೆಯ ಏನೋ ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿಸೆಯ. ಕಾಂತೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಇನಿಯ ಎಲ್ಲ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿಸೆಯ. ಇನಿಯ ನಮ್ಮಯ ಪ್ರೀತಿಯ ಸುತೆ ಶಶಿರೇಖೆಯ ಮದುವೆಯ ವಿಷಯ ನೀ ಮರತಿಹೆಯ. ಕಾಂತ, ಹೇ ಸುಂದರಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ನಮ್ಮಯ ಪ್ರೀತಿಯ ಸುತೆ ಶಶಿರೇಖೆಯ ಮದುವೆಯ ವಿಷಯ ನೀ ಮರತಿಹೆಯ. ಒಳ ಹುಡುಕುವ ಆಲೋಚನೆಯ ವರವನ್ನು ಹುಡುಕುವ ಆಲೋಚನೆಯ ಬರದಲ್ಲಿ ಜರಗಿಸು ಮಂಗಳ ಕಾರ್ಯವ. ಬರದಲೇ ಜರಗಿಸು ಮಂಗಳ ಕಾರ್ಯವ. ಇನಿಯ ಎಲ್ಲ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿಸೆಯ. ಪ್ರಾಣಕಾಂತ, ಪ್ರಾಣಕಾಂತೆ, ಪುತ್ರಿಯಾದ ಶಶಿರೇಖೆಗೆ ಇಂದಿಗೆ 8 ವರ್ಷವೂ ಮೀರುತ್ತಾ ಬಂದವು. ಹೌದು ಸುಂದರಿ. ಸುಂದರ, ಸುಂದರಿ, ಮಗಳ ವಿಚಾರವನ್ನು ಮರೆತು ನಿನ್ನ ರಾಜ್ಯದೊಳು ನೀನು ಹಿಗ್ಗಿನೊಳು ಕುಳಿತುಕೊಂಡರೆ ಮಗಳ ಗತಿ ಏನು? ಮಗಳಿಗೆ ವರವನ್ನು ಹುಡುಕು ಲಗ್ನವನ್ನು ಮಾಡಕಾಂತ ಗುಣವಂತ. ಅಹೇ ಸುಂದರಿ, ಸುಂದರ, ನನಗೂ ಕೂಡ ಮನದಲ್ಲಿ ತುಂಬಾ ಅಭಿಲಾಷ ಇರುವುದು. ಆಲೋಚನೆಯ ಮಾಡದಿರಲ್ಲ ನಾಮಣಿ. ಬಿಡು ಬಿಡು ನಿನ್ನ ಮನದ ಆಲೋಚನೆ. ಗಂಗಾಧರ ಉಮಮಹೇಶ್ವರ ದಯ ತೋರು ಕರುಣಾಳು ಮಹದೇಶ್ವರ. ದಯ ತೋರು ಕರುಣಾಳು
ಪುಂಡಲೇಖ ಅವರು ಆಟದ ಮೇಲೆ ಐಶ್ವರ್ಯಮಸ್ತು ಮೇಲೆ ಕೇಳಮ್ಮ ತಂಗಿಯಾದ ಸುಭದ್ರ. ಅಣ್ಣ ಬಲಭದ್ರ, ತಂಗಿ ಸುಭದ್ರಾದೇವಿ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಆಲಿಸು ಅಣ್ಣ ಎನ್ನ ನೋಡಿಯನೋ ನೀನು ಅಣ್ಣ ಬಲಭದ್ರ, ತಂಗಿ ಸುಭದ್ರ ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳಮ್ಮ. ಎನ್ನ ಮಾತನು ನೀನು ನಡೆಸಿ ಕೊಡುವೆನೋ ಎಂದು ಅಣ್ಣ ಬಲಭದ್ರ, ತಂಗಿ ಸುಭದ್ರ ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳಮ್ಮ. ಎನ್ನ ಮಾತನು ನೀನು ನಡೆಸಿ ಕೊಡುವೆನೋ ಎಂದ ವಚನ ಕೊಟ್ಟರೆ ನೀನು ಅಣ್ಣ ಬಲಭದ್ರ, ತಂಗಿ ಸುಭದ್ರ ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳಮ್ಮ. ವಚನ ಕೊಟ್ಟರೆ ನೀನು ವಿಷಯ ತಿಳಿಸುವೆ ನಾನು ಅಣ್ಣ ಆಲಿಸೋ ನೋಡಿಯ ಅಣ್ಣ ಬಲಭದ್ರ, ತಂಗಿ ಸುಭದ್ರ ಎನ್ನ ಮಾತನ್ನು ನಡೆಸಿಕೊಡುವೆನೆಂದು ನೀನು ವಚನವನ್ನು ಕೊಟ್ಟರೆ ವಿಚಾರವನ್ನು ನಿನ್ನ ಮುಂದೆ ತಿಳಿಸುವೆನು. ಕಂಡೆಯ ಅಣ್ಣ ರಾಜಾಗ್ರಗಣ್ಯ. ತಂಗಿ ಸುಭದ್ರ ಅದು ಏನು ಸಂಗತಿ ವಿಸ್ತಾರವಾಗಿ ಹೇಳು. ಈ ನಿನ್ನಣ್ಣನಾದ ಬಲಭದ್ರನು ನಿನ್ನ ಮೇಲೆ ತುಂಬಾ ಅಂತಃಕರಣ ಬಿಟ್ಟಿರುವನು. ಎಂದಿಗೂ ನಿನ್ನನ್ನು ಕಡೆಗಣಿಸಿ ನೋಡುವುದಿಲ್ಲಮ್ಮ ಸುಭದ್ರ. ನಿಮ್ಮಣ್ಣನು ಮಾತಿನಲ್ಲಿ ಬಲಭದ್ರ. ಸೈಲೆನ್ಸ್. ಕುರುಬೂರು ಪಂಪಣ್ಣನವರು ಸಿರಿಗೇರಿ ಆಟದ ಮ್ಯಾನೇಜರ್ ಆದಂತ ಸಿರಿಗೇರಿ ಪಂಪಣ್ಣ ಮಂಜುನಾಥ್ ಅವರಿಗೆ 1000 ರೂಪಾಯಿ ನೀಡಿರ್ತಾರೆ. ಅವ್ರು ಬಂದು ಸ್ವೀಕರಿಸಬೇಕೆಂದು ವಿನಂತಿ. ಅಣ್ಣ ಹಲದರನೇ, ತಮ್ಮ ಮುರಹರಿ, ತಂಗಿಯಾದ ಸುಭದ್ರೆಯು ತನ್ನ ಅಣ್ಣ ಹಲದರನೇ, ಅವೋ ನಗದರನೇ, ಪುತ್ರಿಯಾದ ಶಶಿರೇಖೆಯು ಪ್ರಾಪ್ತ ವಯಸ್ಕಳಾಗಿರುವಳು. ಹೌದು ತಮ್ಮ. ಆದ್ದರಿಂದ ಆದ್ದರಿಂದ ಸುಭದ್ರೆಯು ತನ್ನ ಮಗನಾದ ಅಭಿಮನ್ಯುವಿಗೆ ವಧುವನ್ನು ಕೊಡು ಎಂದು ಬೇಡುತ್ತಿರುವಳು. ಇದಕ್ಕೇನು ಹೇಳಿ ಸಂತೋಷ ಪಡಿಸುವೆ ಅಣ್ಣ ದುರದಿರಾಗ್ರಗಣ್ಯ? ಅಣ್ಣನಾದ ಬಲಭದ್ರ, ತಂಗಿಯಾದ ಸುಭದ್ರ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಅಣ್ಣ ಬಾಲರಾಮನೇ ಒಡ ಹುಟ್ಟಿದವ ನೀನೇ ಆ ತರುಳ ಅಭಿಮನ್ಯುವಿಗೆ ಅಣ್ಣಯ್ಯ ತಂಗಿ ಸುಭದ್ರ ಹಾಗೆ ಕೇಳು. ಅದೇನು ವಿಸ್ತಾರವಾಗಿ ಹೇಳಮ್ಮ. ತರುಳ ಅಭಿಮನ್ಯುವಿಗೆ ಶಶಿರೇಖೆಯ ಕೊಡು ಎನ್ನುವೆ ಅಣ್ಣ
ಹುಟ್ಟಿದ ಅಣ್ಣನಾದ ಬಲಭದ್ರ, ನನ್ನ ಒಡ ಹುಟ್ಟಿದ ತಂಗಿಯಾದ ಸುಭದ್ರ, ನಿನ್ನ ಮಗಳಾದ ಶಶಿರೇಖೆಯನ್ನು ಎನ್ನ ಮಗನಾದ ಅಭಿಮನ್ಯುವಿಗೆ ಕೊಡಬೇಕೆಂದು ನಾನು ಕೇಳಿಕೊಳ್ಳುವೆನು. ಕಂಡೆಯ ಅಣ್ಣ ರಾಜಾಗ್ರಗಣ್ಯ. ನಿನ್ನ ಇಷ್ಟವನ್ನು ಪೂರೈಸಲು ನೋಡುತ್ತೇನೆ ತಂಗಿ ಸುಭದ್ರ. ನಿನಗೆ ಮಂಗಳವಾಗಲಿ ಮೇಲೆ ಕೇಳಮ್ಮ ಸೊಸೆಯಾದ ಸತ್ಯಭಾಮ. ಭಾವ ಅಮ್ಮ ಸೊಸೆಯಾದ ಸತ್ಯಭಾಮ, ಹೇಳುವನ ಕೇಳು. ಅದೇನು ಸಂಗತಿ ವಿಸ್ತಾರವಾಗಿ ಹೇಳಮ್ಮ. ಬಾಬಾ ಬಲರಾಮನೇ ನೇನೋ ಕೇಳೋ ಎನ ಯೋಚನೆ, ಅಲಾಧಾರಣೆ ರಣಗಂಧೇರನೆ, ಅಲಾಧಾರಣೆ ರಣಗಂಧೇರನೆ ಎದೆಕೋಲೋದ್ಧಾರನೆ. ಬಾಬಾ ಬಲರಾಮನೇ ನೇನೋ ಕೇಳೋ ಎನ ಯೋಚನೆ. ಭುವನದ ಬೇರನು ಆತಲೆ ಪಾತನೋ, ಆತನ ಸೋತನೋ ವೀರದಿ ಬಂದೆನೋ. ಭುವನದ ಬೇರನು ಆತಲೆ ಪಾತನೋ, ಆತನ ಸೋತನೋ ವೀರದಿ ಬಂದೆನೋ. ಅಮ್ಮ ಸೊಸೆಯಾದ ಸತ್ಯಭಾಮ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಕೋದಂಡ ಎತ್ತದೆ ಪಂಡೆ ನಾವನ ನೆನ್ನಯ ಸುತೆಯನೋ, ಅವನಿಗೆ ಕೊಡನೇನೋ. ನೆನ್ನಯ ಸುತೆಯನೋ, ಅವನಿಗೆ ಕೊಡನೇನೋ. ಬಾವ ಬಲರಾಮನೇ ನೇನೋ ಹೇಳೋ ಎನ ಯೋಚನೆ. ಭಾವ ಅಮ್ಮ ಸತ್ಯಭಾಮ, ಉತ್ತಮವಾದ ಎನ್ನ ವಚನವನ್ನು ಚಿಟ್ಟಬಿಟ್ಟು ಕೇಳು. ಅದು ಏನು ಸಂಗತಿ ವಿಸ್ತಾರವಾಗಿ ಹೇಳು ಸತ್ಯಭಾಮ. ಲೋಕ ಸುಂದರನಾದ ಅಭಿಮನ್ಯನಿಗೂ ಶಶಿರೇಖೆ ಜೋಡಿ ಅಂದವಾಗಿ ತೋರುವುದು. ಹೌದು ಸತ್ಯಭಾಮ. ಭಾವ ಸತ್ಯಭಾಮ, ಇದು ಅಲ್ಲದೆ ಕೋದಂಡ ಯುದ್ಧದಲ್ಲಿ ಪಂಡಿತನಾದ ಅರ್ಜುನನ ಕುಮಾರನು ಸರ್ವ ಜನರಿಗೆ ಹುಣ್ಣಿಮೆ ಚಂದ್ರನಂತೆ ಒಪ್ಪುವನು. ಇವರಿಬ್ಬರ ಜೋಡಿ ಬಹು ಅಂದವಾಗಿ ತೋರುವುದು. ಕಂಡಿಯ ಬಲಭದ್ರ ದೇವ. ಹೌದು ಸತ್ಯಭಾಮ. ಅಹೇ ರಮಣಿಯೇ, ಪ್ರಾಣೇಶ್ವರ ಪ್ರಾಣೇಶ್ವರಿ, ಏಕೆ ರಮಣಿ ಅಂದೆಲ್ಲ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ರೋಹಿಣಿ ತನಯ ನಿನ್ನ ಅಭಿಪ್ರಾಯ ತಿಳಿಯದ ಕೇಳಿ ನಿನ್ನಯ ವಿಷಯ. ಅಹೇ ಕಾಂತಿ, ಅದೇನು ಚೆನ್ನಾಗಿ ಹೇಳು ಸುಂದರಿ. ರೋಹಿಣಿ ತನಯ ನಿನ್ನ ಅಭಿಪ್ರಾಯ ತಿಳಿಯದ ಕೇಳಿದೆ ನಿನ್ನಯ ವಿಷಯ. ಎನ್ನಯ ಮಾತನ್ನು ಆಲಿಸು ನೀನಿನ್ನು. ಆಲಿಸು ನೀನಿನ್ನು. ತಂಗಿಯ ಆಸೆಯ ನೆರವೇರಿಸು ಇನ್ನು. ತಂಗಿಯ ಆಸೆಯ ನೆರವೇರಿಸು ಇನ್ನು. ತಿನಿಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಕರುಣೆಯ ಆಲಿಸಲ. ಪ್ರಾಣೇಶ್ವರ ಪ್ರಾಣೇಶ್ವರಿ, ರೋಹಿಣಿ ತಲೆಯ ಆಹೇ ಸುಂದರಿ, ಕೃಷ್ಣನು ಸರ್ವತರು ಹೇಳಿದ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ಏನಿರುವುದು? ಕಾಂತ, ಕಾಂತಿ, ನಿನ್ನ ಮನಸ್ಸಿನ ಅಭಿಪ್ರಾಯ ತಿಳಿಯಲಾರದೆ ನಾನು ನಿನ್ನನ್ನು ಕೇಳಿದನು. ನಿನ್ನ ಮನಸ್ಸಿನಲ್ಲಿ ಏನಿರುವುದು ಕಾಂತ ಗುಣವಂತ? ಅಹೇ ಸುಂದರಿ, ಸತ್ಯಭಾಮ ಕೃಷ್ಣರು ಹೇಳುವ ವಿಷಯದಲ್ಲಿ ಮತ್ಸರ ತುಂಬಿದೆ. ನೀನು ಸಹ ಅವರಂತೆ ಹೇಳುತ್ತಿರುವೆಯಲ್ಲ, ತುಂಬಾ ಒಳ್ಳೆಯದು.
ಆದರೆ ನಮ್ಮ ಮಗಳಾದ ಶಶಿರೇಖೆಯು ಎನ್ನ ವಯಸ್ಸಿನಲ್ಲಿ ಚಿಕ್ಕ ಬಾಲೆ ಇರುವಳು. ಈಗಲೇ ಲಗ್ನದ ಸಂಗತಿಗೆ ಏನು ತೊಂದರೆ ಇರುವುದು ರಮಣಿ? ನಿಧಾನವಾಗಿ ಆಲೋಚನೆ ಮಾಡು ರಮಣಿ. ಕಲಕಿರವಾಣಿ. ಅಣ್ಣನಾದ ಬಲರಾಮನೇ, ತಂಗಿಯಾದ ಸುಭದ್ರ, ಎನ್ನ ಕಾಂತನಾದ ಪಾರ್ಥನು ಅರಣ್ಯಕ್ಕೆ ಹೋಗುವ ಸಮಯದಲ್ಲಿ ಅಭಿಮನ್ಯಿಗೂ ಶಶಿರೇಖೆಗೂ ಲಗ್ನ ಮಾಡಿರಿ ಎಂದು ಹೇಳಿ ಹೋಗಿರುವನು. ಹೌದೇ ನಮ್ಮ ಸುಭದ್ರ? ಆದ ಕಾರಣ ನನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಬೇಕೆಂದು ಕೇಳಿಕೊಳ್ಳುವಿನ ಅಣ್ಣ ರಾಜ ಅಗ್ರಗಣ್ಯ. ನಿನ್ನ ಇಷ್ಟದಂತೆ ನೋಡುವೆನು ತಂಗಿ ಸುಭದ್ರ. ಭಾವ, ಅಮ್ಮ ಸೊಸೆಯಾದ ಸತ್ಯಭಾಮ, ಹೊಲದ ಮತ್ತೆ ಹೇಳುವನ ಕೇಳು. ಗುಣದಲ್ಲಿ ಶ್ರೇಷ್ಠಳು ಆಸತಿರೇಖೆಯ ಉನ್ನತ ಚೆನ್ನೆಹನ ತೀರವಿ ಮನ್ಯನ. ಗುಣದಲ್ಲಿ ಶ್ರೇಷ್ಠನು ಆಸತಿರೇಖೆಯ ಉನ್ನತ ಚೆನ್ನೆಹನ ತೀರವಿ ಮನ್ಯ. ಪರಿಣಯನೈದರ ಬರಲಾದ ತಂದರೆ ಪರಿಣಯನೈದರ ಬರಲಾದ ತಂದರೆ ಅರುಷರೇ ಮೊದಲೇ ಮದುವೆಯ ಮಾಡೋಣೇನೋ. ಅರುಷರೇ ಮೊದಲೇ ಮದುವೆಯ ಮಾಡೋಣೇನೋ. ಬಾಬಾ ಬಲರಾಮನೇ ಏನೋ ಹೇಳೋ ಏನ ಯೋಚನೆ. ಭಾವ, ಅಮ್ಮ ಸತ್ಯಭಾಮ, ಈ ಅಂಗಣ ಮತ ಗೃಹದಲ್ಲಿ ಸೂರ್ಯನೇ ಶ್ರೇಷ್ಠ. ಹಾ ಈ ಲೋಕದಲ್ಲಿ ರೂಪದಲ್ಲಿ ಮಿಗಿಲಾದ ಅಭಿಮಾನನೇ ಶ್ರೇಷ್ಠ. ಹಾ. ಭಾವ, ಸತ್ಯಭಾಮ, ಅಸ್ತಿನಿ, ಸಿತ್ತಿನಿ, ಪದ್ಮಿನಿ, ಶಂಕಿನಿ ಈ 4 ಜಾತಿಗಳೇ ಚಂದ್ರಮುಖಿಯಾದ ಶಶಿರೇಖೆಯೂ ಶ್ರೇಷ್ಠ. ಹೌದು ಇವರಿಬ್ಬರ ಸತ್ಯಭಾಮ. ಜೋಡಿ ಬಹು ಅಂದವಾಗಿ ತೋರೋದು ಕಂಡೆಯ ಬಲಭದ್ರ ದೇವ. ಕಾಂತ, ಕಾಂತಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಾಣನಾಥ ಕೇಳನ್ನ ಮಾತ ಕೃಷ್ಣನಂತೆ ನಡೆದರೆ ಸರ್ವರ್ಗೂ ಸಮ್ಮತ. ಪ್ರಾಣನಾಥ ಕೇಳನ್ನ ಮಾತ ಕೃಷ್ಣನಂತೆ ನಡೆದರೆ ಸರ್ವರ್ಗೂ ಸಮ್ಮತ. ಮಗಳ ಅಳಿಯನ ಪ್ರೀತಿ ಅಗತ್ಯ. ಮಗಳ ಅಳಿಯನ ಪ್ರೀತಿ ಅಗತ್ಯ. ವರದಲ್ಲಿ ಜರಾಗಿಸೋ ಮದುವೆಯ ಮುಹೂರ್ತ. ವರದಲ್ಲಿ ಜರಾಗಿಸೋ ಮದುವೆ ಮುಹೂರ್ತ. ಇನಿಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತನುಡಿಯ ಆಲಿಸಯ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಈ ವಿಚಾರದಲ್ಲಿ ಕೃಷ್ಣ ಸುಭದ್ರ ಹೇಳಿದ ಮಾತು ಸತ್ಯವೆಂದೇ ಕಾಣುತ್ತೆ. ಹೌದೇನು ಕಾಂತಿ? ಕಾಂತ, ಸುಂದರಿ, ಕೃಷ್ಣನಂತೆ ನಡೆದುಕೊಂಡರೆ ಸರ್ವರಿಗೂ ಸಮ್ಮತ. ತಂಗಿಯ ಆಸೆಯನ್ನು ನೆರವೇರಿಸ ಕಾಂತ ಗುಣವಂತ. ಅಹೇ ಸುಂದರಿ, ಸತ್ಯಭಾಮ ಕೃಷ್ಣರಿಗೆ ಬೇಸರವಾಗುವ ಪ್ರಸಂಗವೇನಿದೆ? ಇವರೇನು ಕಷ್ಟ ನೆಟ್ಟೋರಗಳನ್ನು ಅರಿಯದ ಚಿಕ್ಕ ಬಾಲಕರಲ್ಲ. ಅವರೀಗ ಮೋಸ ಮಾಡುವುದಕ್ಕೆ ನಾವು ಮಾಡಿರುವ ಹೀನ ಕಾರ್ಯವೇನಾದರೂ ಇರುವುದೇ ರಮಣಿ? ಕಲಕಿರವಾಣಿ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ನಡೆಸು ಎನ್ನ ಕೋರಿಕೆ ನೀನೆ. ನಡೆಸು ಎನ್ನ ಕೋರಿಕೆ ನೀನೆ. ಬೇಡಿಕೊಂಬೆನಾ
ಸುಭದ್ರ? ತವರ ಮನೆಯ ಶಶಿರೇಖೆಯನ್ನು ಧೈರ್ಯದಿಂದ ಕೇಳುವೆನು. ಹೌದೇನಮ್ಮ ಸುಭದ್ರ? ಅನ್ಯರು ನನಗೆ ಯಾರಿರುವರು? ಹೌದು ಸುಭದ್ರ. ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಬೇಕು ಅಣ್ಣ ರಾಜ ಅಗ್ರಗಣ್ಯ. ಭಾವ, ಅಮ್ಮ ಸೊಸೆಯಾದ ಸತ್ಯಭಾಮ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ನೆನ್ನಯ ಸುತೆಯೋ ಆದದಿರೇಕೆಯ ಅದೇ ಮಾನದೆ ಮಾಡ ಮದುವೆಯ. ನಾರದ ನಾರದ ನೆನ್ನಯ ಸುತೆಯೋ ಆದದಿರೇಕೆಯ ಅದೇ ಮಾನದೆ ಮಾಡ ಮದುವೆ. ಪಾಂಡವರು ಐವರು ಶವ ಪಡುವರ. ಪಾಂಡವರು ಐವರು ಶವ ಪಡುವರ. ಅರುಷದೇ ಮೊದಲನೇ ಮದುವೆಯ ಮಾಡಲಿರೋ. ಅರುಷದೇ ಮೊದಲನೇ ಮದುವೆಯ ಮಾಡಲಿರೋ. ಭಾವ ಬಲರಾಮನೇ ನೇನು ಕೇಳೋ ಎನ ಯೋಚನೆ. ಭಾವ, ಅಮ್ಮ ಸತ್ಯಭಾಮ, ನಿನ್ನ ಮಗಳಾದ ಶಶಿರೇಖೆಯನ್ನು ಅಭಿಮಾನ್ಯನಿಗೆ ಕೊಟ್ಟು ಲಗ್ನವನ್ನು ಮಾಡಿದರೆ ಮಾಡಿದರೆ ಪಾಂಡವರು ಐವರು ಸಹ ಸಂತೋಷ ಪಡುವರು. ಹೌದೇನು ಸತ್ಯಭಾಮ? ಈ ಮಾತು ಸುಳ್ಳೆಂದು ತಿಳಿದುಕೋ ಭಾವ. ದಿವ್ಯ ಪ್ರಭಾವ. ಅಮ್ಮ ಸೊಸೆಯಾದ ಸತ್ಯಭಾಮ, ಭಾವ, ಮುಂಚಿತವಾಗಿ ಹೇಳಿದ ಶ್ರೀಕೃಷ್ಣನ ಮಾತುಗಳು ಎನ್ನ ಮನಸ್ಸಿನಲ್ಲಿ ನಾಟಿರುವವು. ನೀನು ಸಹ ಅದರಂತೆ ಹೇಳುತ್ತಿರುವೆಯಲ್ಲ, ಬಹಳ ಒಳ್ಳೆಯದು ಸತ್ಯಭಾಮ. ಭಾವ, ಇವರಿಬ್ಬರಿಗೆ ವಿವಾಹ ಮಾಡೆಂದು ಹೇಳುವೆಯಲ್ಲ, ಬ್ರಹ್ಮ ಸಂಕಲ್ಪವೇನಿರುವುದೋ ಏನೋ ಯಾರು ಬಲ್ಲರು. ದೈವದೀನಂ ಜಗತ್ಸರ್ವಂ ಅಂದ ಹಾಗೆ ಸರ್ವವು ದೈವದೀನವೇ ಹೊರತು ಮನುಜರ ಯತ್ನವೇನಿದೆ ಸತ್ಯಭಾಮ? ಭಾವ, ತಂಗಿಯ ಮಗನಾದ ಅಭಿಮನ್ಯುವು ನನ್ನ ಮಗಳಾದ ಶಶಿರೇಖೆಯು ಇವರಿಬ್ಬರು ಸತಿಪತಿಗಳಾಗುವಂತೆ ಹಣೆಬರಹದಲ್ಲಿ ಬರೆದಿದ್ದೆ. ಸಹಜವಾದರೆ ತಪ್ಪಿಸುವರ್ಯಾರು, ಇಲ್ಲವಾದರೆ ಮಾಡುವವರ್ಯಾರು? ಇದರಲ್ಲೇ ನಮ್ಮ ಯತ್ನವೇನು ಸಾಗುವುದಲ್ಲಮ್ಮ. ಕೃಷ್ಣನ ರಾಣಿ ಪಡಿಬೇಡಿ. ನಾರದ ನಾರದ ಬಾಬಾ ಕೃಷ್ಣ ಮುರಾರಿ ನಾರಾಯಣ ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ. ಅಪ್ಪನ ಹೃದಯ ಥರಲ್ಲ ಅಲ್ಲೇ ಇದೆ. ಇವ್ರ ಹೃದಯದಲ್ಲೇ ಇದೆ ಅಲ್ಲಿ. ಇವ್ರ ಅಪ್ಪನ ಹತ್ರ ಅಲ್ಲಿ.
ಆಲೋಚನೆ ಪ್ರಾಸ್ತಿರಸ್ತು ಸಿದ್ಧಿರಸ್ತು ಶ್ರೀಕೃಷ್ಣ ಬಲರಾಮರೇ, ಸರ್ವರು ಕುಶಲವೇ? ಸರ್ವರು ಕುಶಲವು ಸ್ವಾಮಿ ನಾರದರೆ. ಸ್ವಾಮಿ ನಾರದರೆ, ಅಹೋ ಕೃಷ್ಣ, ನಮ್ಮ ಕಾರ್ಯವು ಫಲಕಾರಿಯಾಗುವುದರಲ್ಲಿ ಸಂದೇಹವಿಲ್ಲ. ಓ ಬ್ರಹ್ಮ ಮಾನಸ ಪುತ್ರರೇ, ಅಹೋ ಕೃಷ್ಣ, ಈ ಪೀಠವನ್ನು ಅಲಂಕರಿಸಿರಿ ಸ್ವಾಮಿ ಸಜ್ಜನಾ ಪ್ರೇಮಿ. ಸಂತೋಷ ನಾರಾಯಣ, ಸಂತೋಷವು ನಾರಾಯಣ. ಬಲದೇವ, ನೀವೆಲ್ಲರೂ ಏನೋ ದೀರ್ಘಾಲೋಚನೆಯಲ್ಲಿ ಮುಳುಗಿರುವರಂತೆ ತೋರುತ್ತದೆ. ನೂತನ ವಿಷಯವೇನಾದರೂ ತಿಳಿದು ನಡೆಸಲು ವಿಷಯವಿದ್ದಂತೆ ತೋರುತ್ತದೆ. ನಾನೇನಾದರೂ ಒಳ್ಳೆಯ ಸಮಯಕ್ಕೆ ಬಂದಂತಾಯಿತು ನಾರಾಯಣ, ಅಧಿಕ ಬಲುದುರಿನ. ಸ್ವಾಮಿ ನಾರದರೆ, ಅಹೋ ಕೃಷ್ಣ, ನೀವು ತ್ರಿಲೋಕ ಸಂಚಾರಿಗಳು. ನಾರಾಯಣ ನಾರಾಯಣ, ಏನು ತಿಳಿಯದವರಂತೆ ಮಾತನಾಡುತ್ತಿರುವಿರಿ? ಇದು ನಿಮಗೆ ಉಚಿತವೇ ಸ್ವಾಮಿ ಸಜ್ಜನಾ ಪ್ರೇಮಿ? ಅದೇನು ಕೃಷ್ಣ, ನಾನೀಗಲಲ್ಲವೇ ಬಂದಿರುವುದು. ನಾನು ಬರುವ ಮೊದಲೇ ನೀವೆಲ್ಲರೂ ಏನೋ ದೀರ್ಘಾಲೋಚನೆಯಲ್ಲಿ ಮುಳುಗಿರುವರಂತೆ ತೋರುತ್ತದೆ. ನೀವು ಮಾತನಾಡಿದ ವಿಷಯವು ನನಗೇನು ತಿಳಿಯದಪ್ಪ ಕೃಷ್ಣ. ಅಣ್ಣನಾದ ಬಲರಾಮನೇ, ತಂಗಿಯಾದ ಸುಭದ್ರ, ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ನಿನ್ನ ಗೃಹದಿ ಬೆಳೆದಂತವನು, ನಿನ್ನ ಸೋದರಳೆಯನು ಅವನು. ತಂಗಿ ಸುಭದ್ರ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ನಿನ್ನ ಗೃಹದಿ ಬೆಳೆದಂತವನು, ನಿನ್ನ ಸೋದರಳೆಯನು ಅವನು. ಮಗಳ ಕೊಟ್ಟು ಮದುವೆಯ ಮಾಡು, ಮಗಳ ಕೊಟ್ಟು ಮದುವೆಯ ಮಾಡು. ಬೇಡಿಕೊಂಬೆನ ಭರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ಭರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ನಿನ್ನ ಮನೆಯಲ್ಲಿ ಬೆಳೆದಂತ ಸೋದರಳಿಯನು ಎನ್ನ ಮಗನು. ಎನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡಬೇಕೆಂದು ಕೇಳಿಕೊಳ್ಳುವಿನ ಅಣ್ಣ ರಾಜಾಗ್ರಗಣ್ಯ. ನೀವು ಲಗ್ನದ ವಿಷಯವಾಗಿದ್ದಂತೆ ಬಹು ದೀರ್ಘಾಲೋಚನೆಯಲ್ಲಿ ಮುಳುಗಿರುವರಂತೆ ತೋರುತ್ತದೆ. ಇಷ್ಟಕ್ಕೂ ನೀವು ಯಾರ ಲಗ್ನದ ವಿಷಯವನ್ನಾಗಿ ಮಾತನಾಡುತ್ತಿರುವಿರಿ? ಸ್ವಲ್ಪ ಎನ್ನ ಕಿವಿಯಲ್ಲಿ ಹೇಳುವಂತಾಗು ಬಲದೇವ, ನೇಗಿಲ ಸಂಭವ. ಸ್ವಾಮಿ ನಾರದರೆ, ಅಹೋ ಕೃಷ್ಣ, ನೀವು ತ್ರಿಲೋಕ ಸಂಚಾರಿಗಳು. ನಾರಾಯಣ ನಾರಾಯಣ, ಏನು ತಿಳಿಯದವರಂತೆ ಮಾತನಾಡುತ್ತಿರುವಿರಿ? ಇಷ್ಟು ರಹಸ್ಯವಾದ ಸಂಗತಿಗಳನ್ನು ಬೇರೊಬ್ಬರಲ್ಲಿ ಹೇಳದೆ ಹೋದರೆ ಅವರ ಸಮಾಚಾರವು ಅರ್ಥವಾಗುವುದಿಲ್ಲ. ಆದರೂ ನೀವು ಸುಮ್ಮನಿರುವ ಸ್ವಾಮಿಗಳಲ್ಲ, ಬೇರೆ ಯಾರಿಂದಲಾದರೂ ತಿಳಿದುಕೊಳ್ಳುತ್ತೀರಿ. ನಿಮ್ಮ ಮಾತಿನ ಕೆಲಸವಾಗಬೇಕಾದರೆ ಅವರಿವರಿಗೆ ಸ್ವಲ್ಪ ತಂಟೆ ತಕರಾರು ನಡೆಸಿದರೆ ಸಂತೋಷವಾಗುವುದು. ನಾರದ ಗಾನವಿದ್ಯೆ ವಿಶಾರದ. ಅಹೋ ಕೃಷ್ಣ ಬಲರಾಮ ದೇವರೇ, ಸ್ವಾಮಿ ನಾರದರೆ, ನೀವಿರುವರು ಆಲೋಚಿಸಿದ ಕಾರ್ಯ ಜರುಗಿಸಬೇಕೆನ್ನುವ ನಿಮ್ಮ ಮನೋಭಿಪ್ರಾಯಗಳು ತಿಳಿಸಿರಪ್ಪ ದೇವಕಿ ತನಯರೇ. ಅಪ್ಪ ಸಾರಥಿ, ಈ ಕೃಷ್ಣನಲ್ಲಿ ಮಾತನಾಡುವುದು ಬಹಳ ಕಷ್ಟ. ಹೌದು ದೇವಾ, ಕಳಿಸಿದರೆ ಹಲ್ಲುಗಳನ್ನು ಲೆಕ್ಕ ಮಾಡುವನು. ಹೌದು ದೇವಾ. ಈತನು ಸರ್ವಾಂತಯಾರ್ಮಿ. ಹ, ಈತನಿಗೆ ತಿಳಿಯದ ಸಂಗತಿ ದಾವದಿರುವುದು. ಎಲ್ಲ ವಿಷಯಗಳು ಗೊತ್ತೇ ಇರುವವು. ಹೌದು ದೇವಾ. ಇಷ್ಟಕ್ಕೂ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡುತ್ತಿರುವ ಕೆಲಸವೇನೆಂದು ತಿಳಿಯದೇ ಇರುವುದು ಇರಲಿ. ಈಗ ಸದ್ಯ ಬಲರಾಮ ದೇವರು ಆ ಶಶಿರೇಖೆಯನ್ನು ಮತ್ಯಾವ ಐಶ್ವರ್ಯ ಸುತನಿಗೆ ಕೊಡಬೇಕೆಂದು ನಿಶ್ಚಯ ಮಾಡಿರುವನೋ ಏನು. ಇರಲಿ, ಅವರನ್ನು ವಿಚಾರಿಸುವೆನು. ದಾವರಾಜ ಪುತ್ರನಿಗೆ ಕೊಡಬೇಕೆಂದು ನಿಶ್ಚಯ ಮಾಡಿರುವರ ಬಲದೇವ, ತಿಳಿಸಿರಿ ನಿಮ್ಮಯ ಭಾವ. ಅಹೋ ಸ್ವಾಮಿ ನಾರದರೆ, ಎನ್ನ ಭಿನ್ನಪವನ್ನು ಚೆನ್ನಾಗಿ ಲಾಲಿಸೆ. ಅಹೋ ಬಲದೇವ, ಅದೇನು ಚೆನ್ನಾಗಿ ಹೇಳಿ. ನಮ್ಮ ಸಹೋದರಿಯಾದ ಸುಭದ್ರ ನಂದನನಿಗೆ ಎನ್ನ ಮೋಹದ ಪುತ್ರಿಯಾದ ಶಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿಕೊಡಿ ಎಂದು ಈ ಶ್ರೀಕೃಷ್ಣನು ಹೇಳಿರುವನು. ಸ್ವಾಮಿ ನಾರದರೆ, ಬಲದೇವ, ಇದಕ್ಕೆ ನಾನೇನು ಮಾಡಲಿ? ಮುಂದಕ್ಕೆ ಬರತಕ್ಕಂಥ ಕಾಲ ವರ್ತಮಾನಗಳು ಹೇಗಿರುವವೋ ಏನೋ ಯಾರು ಬಲ್ಲರು? ನೀವಾದರೂ ಹೇಳಿ ಬ್ರಹ್ಮನಂದನ, ಮುಂದಿನ ಭವಿಷ್ಯದ ಕಥನ. ಅಹೋ ಬಲದೇವ, ಹಾಗಾದರೆ ಹೇಳುವೆನು, ಚೆನ್ನಾಗಿ ಕೇಳು. ಸ್ವಾಮಿ ನಾರದರೆ, ಅದೇನು ವಿಸ್ತಾರವಾಗಿ ಹೇಳು.
ತಂಗಿ ಮಗ ಅಭಿಮನ್ಯು ಅವರ ಮೇಲೆ ಸಂಶಯವೇನು ಅವರ ಮೇಲೆ ಸಂಶಯವೇನು ನನ್ನ ತಂಗಿ ಮಗ ಅಭಿಮನ್ಯು ಅವರ ಮೇಲೆ ಸಂಶಯವೇನು ಅವರ ಮೇಲೆ ಸಂಶಯವೇನು ತವರು ಮನೆಯನ್ನು ಆಸೆಯಲಿ ಮಗಳನ್ನು ಕೇಳಿದಳು ಹರ್ಷದಲ್ಲಿ ತವರು ಮನೆಯನ್ನು ಆಸೆಯಲಿ ಮಗಳನ್ನು ಕೇಳಿದಳು ಹರ್ಷದಲ್ಲಿ ಕೊಡುವುದು ಕ್ಷೇಮವು ಬಲದೇವ ಕೊಡುವುದು ಕ್ಷೇಮವು ಬಲದೇವ ಬಿಡು ಬಿಡು ನಿನ್ನಯ ಸಂಶಯವ ನಿನ್ನ ತಂಗಿ ಮಗ ಅಭಿಮನ್ಯು ಅವರ ಮೇಲೆ ಸಂಶಯವೇನು ಅವರ ಮೇಲೆ ಸಂಶಯವೇನು ಅಹೋ ಬಲದೇವ ಸ್ವಾಮಿ ನಾರದರೆ ಹಾಗಾದರೆ ಅವರ ವಿಷಯದಲ್ಲಿ ನಿಮಗೆ ಸಂಶಯವಿರುವುದೇ ಪಾಪ ಸುಭದ್ರೆಯು ಎಷ್ಟು ಮನೋಬಯಕೆಯಿಂದ ಕೇಳುತ್ತಿರುವಳು ಶಶಿರೇಖೆಯು ಅಭಿಮನ್ಯು ಇಬ್ಬರು ದಂಪತಿಗಳಾದರೆ 3 ಲೋಕದಲ್ಲಿ ಸಹ ಹರ್ಷವಾಗುತ್ತದೆ ನಮಗೂ ಸಹ ಯಥೇಚ್ಛವಾಗಿ ಹೋಳಿಗೆ ಊಟ ಸಿಗುತ್ತದೆ ನಿಮ್ಮೆಲ್ಲರಿಗಿಂತಲೂ ನನಗೆ ಆತುರ ಹೆಚ್ಚಾಗಿದೆ ಇಷ್ಟಕ್ಕೂ ನಿಮ್ಮ ಸಂಸಾರ ತಾಪತ್ರಯಾದಿಗಳು ತಿಳಿದಿರುವರೇನಪ್ಪ ಈ ಸನ್ಯಾಸಿಗೇನು ಗೊತ್ತು ಬಲದೇವ ನೇಗಿಲು ಸಂಭವ ಅಣ್ಣ ಬಲಭದ್ರ ತಂಗಿ ಸುಭದ್ರ ಬರೇ ಬಾಯಿ ಮಾತಿನಿಂದ ಹೇಳಿದರೆ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ ಮತ್ತೇನು ಮಾಡಬೇಕು ತಂಗಿ ಮೆಚ್ಚಲಾರೆ ನಿನ್ನಯ ಮಾತು ಆಣೆ ಮಾಡಿ ಹೇಳಿದರೊಳಿತು ಮೆಚ್ಚಲಾರೆ ನಿನ್ನಯ ಮಾತು ಆಣೆ ಮಾಡಿ ಹೇಳಿದರೊಳಿತು ಗುರು ಹಿರಿಯರ ಎದುರಿಗೆ ನೀನು ಗುರು ಹಿರಿಯರ ಎದುರಿಗೆ ನೀನು ವಚನ ಕರುಣಿಸು ಭರಣಿ ಪಾಲನೆ ಅಣ್ಣ ಯಾದವೇಂದ್ರನೇ ಭರಣಿ ಪಾಲನೆ ಅಣ್ಣ ಯಾದವೇಂದ್ರನೇ ಅಣ್ಣ ಬಲಭದ್ರ ತಂಗಿ ಸುಭದ್ರ ನೀನು ಬರೇ ಬಾಯಿ ಮಾತಿನಿಂದ ಹೇಳಿದರೆ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ ಹಾ ಗುರು ಹಿರಿಯರ ಸಮ್ಮುಖದಲ್ಲಿ ನಿನ್ನ ಕೈ ಹಾಕಿ ಭಾಷೆಯನ್ನು ಕೊಟ್ಟರೆ ನಿನ್ನ ಮಾತನ್ನು ನಾನು ನಿಜವೆಂದು ತಿಳಿವೆನು ಕಂಡೆ ಅಣ್ಣ ರಾಜಾಗ್ರಗಣ್ಯ ಅಮ್ಮ ತಂಗಿಯಾದ ಸುಭದ್ರ ಅಣ್ಣನಾದ ಬಲಭದ್ರ ಓ ಸರಿ ಸರಿ ಆತನ ಅಸ್ತ್ರ ಆತನಿಗೆ ಪ್ರಯೋಗಿಸಿದಂತೆ ಆಯಿತು ಸುಭದ್ರೆಯು ಅಣ್ಣನಿಗೆ ಸರಿಯಾದ ಮಾತು ಆಡಿರೋಳು ಇದಕ್ಕೆ ಸಮಾಧಾನ ಏನು ಬರುತ್ತದೆ ನೋಡೋಣ ಆಗಲಿ ಬಲಭದ್ರ ನಿನ್ನ ಮನಸ್ಸಿನಲ್ಲಿ ಇದ್ದಿದ್ದು ತಿಳಿಸಿಬಿಡು ತಪ್ಪುವಂತಿಲ್ಲ ಹೇಳುವಂತನಾಗು ಬಲರಾಮ ರಣಧೋಳ್ಳಿ ನಿಸ್ಸಿಂಹ ಅವೋ ತಂಗಿಯಾದ ಸುಭದ್ರ ಅಣ್ಣನಾದ ಬಲಭದ್ರ ನನ್ನ ಮಗಳಾದ ಶಶಿರೇಖೆಯು ನನ್ನ ಅಪ್ಪಣೆಯಿಲ್ಲದೆ ಎಲ್ಲಿಗೆ ಹೋಗುತ್ತಾಳೆ ಇನ್ನು ನಾನು ಇಷ್ಟು ಹೇಳಿದ ಕಾಲಕ್ಕೂ ನಿನ್ನ ಮನಸ್ಸಿಗೆ ಸಮಾಧಾನ ಹುಟ್ಟದೋಯ್ತೆ ಹೌದು ಅಣ್ಣಯ್ಯ ಇನ್ನು ನಿನಗೆ ನಂಬಿಕೆ ಎಲ್ಲವಾದರೆ ಪ್ರಮಾಣ ಮಾಡುವೆನು ಕೈಪಿಡಿ ತಂಗಿ ಸುಭದ್ರ ಗುರು ಹಿರಿಯರಾಣೆ ಕೊಟ್ಟ ಮಾತು ತಪ್ಪುವುದೆಲ್ಲ ಸಂತೋಷದಿಂದ ನಡೆಯಮ್ಮ ತಂಗಿ ಪ್ರಾರ್ಥನಾ ತಂಗಿ ತಂಗಿ ಸುಭದ್ರ ಅಣ್ಣ ಶ್ರೀಹರಿ ಅಣ್ಣನಾದ ನಾನು ಬಲಭದ್ರನು ಪ್ರಮಾಣ ಮಾಡಿ ಕೊಟ್ಟಿದ್ದೇ ಮೇಲಾಯಿತು. ತಂಗಿ ಸುಭದ್ರ, ಅಣ್ಣಯ್ಯ, ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೂ ನಡೆಯಬಹುದು, ಆದರೆ ಅಣ್ಣನು ಕೊಟ್ಟ ಮಾತು ಎಂದಿಗೂ ತಪ್ಪುವುದಿಲ್ಲ.
ಈ ವಿಷಯದಲ್ಲಿ ಸಂಶಯ ಪಡಬೇಡ ತಂಗಿ. ಇನ್ನು ಕಾರ್ಯಗಳು ಮುಂದೆ ಇರುವವು. ನೀನು ನಿನ್ನ ಅಂತಃಪುರಕ್ಕೆ ತೆರಳು ತಂಗಿ ಶುಭಾಂಗಿ. ನಿನ್ನ ಇಷ್ಟದಂತೆ ಆಗಲಿ ಅಣ್ಣಯ್ಯ. ಅಹೋ ಬಲರಾಮ ಶ್ರೀಕೃಷ್ಣ ದೇವರೇ, ಸ್ವಾಮಿ ನಾರದರೇ, ಮುಹೂರ್ತಕ್ಕೆ ಬಂದು ಭಾಗವಹಿಸುತ್ತೇನೆ. ಅಪ್ಪಣೆ ಕೊಟ್ಟರೆ ನಾನಿನ್ನು ಹೋಗಿ ಬರುತ್ತೇನೆ. ಸಂತೋಷದಿಂದ ಹೋಗಿ ಬರುವಂತವರಾಗಿ ಸ್ವಾಮಿ ಸಜ್ಜನ ಪ್ರೇಮಿ. ಅಭಿಮಾನ್ಯು ಈ ಜಗ ಒಂದು ನಾಟಕ ಮಂದಿರ, ಈ ಜಗ ಒಂದು ನಾಟಕ ಮಂದಿರ, ಜನರೆಲ್ಲ ಸೂತ್ರದ ಗೊಂಬೆಗಳಯ್ಯ. ಜನರೆಲ್ಲ ಸೂತ್ರದ ಗೊಂಬೆಗಳಯ್ಯ, ನೀನಾಡಿಸಿದಂತೆ ಆಡುವರಯ್ಯ. ನೀನಾಡಿಸಿದಂತೆ ಆಡುವರಯ್ಯ, ಲೀಲಾಮಯನು ನೀನೇ ದೇವಾ. ಲೀಲಾಮಯನು ನೀನೇ ದೇವಾ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಸುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ, ನಾರಾಯಣ, ಶಶಿರೇಖಾ ಬಳಿ ಬಳಿರಿ ಹೇಳಲ ಈ ಸಾರತೆ. ಭೂಪತಿ ಜಾಗ್ರತೆಯಿಂದ ನಮ್ಮ ಹರಮಂದಿರಕ್ಕೆ ಹೋಗಿ ನನ್ನ ಮಗಳಾದ ಶಶಿರೇಖೆಗೆ ನಿನ್ನ ತಂದೆಯಾದ ಬಲಭದ್ರ ದೇವನ ಕರೆದರವನೆಂದು ಜಾಗ್ರತೆಯಿಂದ ಕರೆದುಕೊಂಡ ಭಗವಂತವನಾಗು ಸಾರತೆ. ಓಡಿಸಿ ಜೈಬೇರಿ ಜಾಗ್ರತೆ. ನಿನಗೆ ಮಂಗಳವಾಗಲಿ ಮೇಲೆ ಕೇಳಮ್ಮ ಮಗಳಾದ ಶಶಿರೇಖಾ. ಅಪ್ಪಯ್ಯ, ಮಗಳೇ ಶಶಿರೇಖಾ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನನೊನೆ ಕರ ಸೇರವ, ಎನ್ನನೊನೆ ಕರ ಸೇರವ, ಕಾರಣವೇನೋ ಮೋಸುತ್ತದೆ. ಎನ್ನನೊನೆ ಮಂದಿರದಲೆ ಹರುಷದಲೆ ಆಡಿಯ ನಾಡುವ ಸಮಯದ ತಂದೆ ಮಗಳೇ ಶಶಿರೇಖಾ, ಮಂದಿರದಲ್ಲಿ ನನ್ನ ಸಖಿಯರೊಡನೆ ಹಾಡುತ್ತಾ ಪಾಡುತ್ತಾ ಇರುವ ಸಮಯದಲ್ಲಿ ದೂತನನ್ನು ಕಳಿಸಿ ಎನ್ನಮ್ಮ ಕರೆಸಿದ ಕಾರಣವೇನು ತಂದೆ? ಹೇಳನ್ನ ಮುಂದೆ.
ಆಹೋ ಬಂಗಾರದ ಗೊಂಬೆವಂತೆರಬ ನನ್ನ ಮುದ್ದು ಮಗಳಾದ ಶಶಿರೇಖ, ಎತ್ತ ಬಾರಿ ಅಮ್ಮಯ್ಯ ಎನ್ನ ತೊಡೆ ಮೇಲೆ ಕುಳಿತುಕೋ. ಮಗಳೇ ಶಶಿರೇಖ, ದೂತನನ್ನು ಕಳುಹಿಸಿ ನಿನ್ನನ್ನು ಕರೆಸಿದ ಕಾರಣವೇನೆಂದು ಕೇಳಿದ್ಯಾ? ಹೌದು ಅಪ್ಪಯ್ಯ. ನಿನ್ನ ಪಡೆದ ತಾಯಿಯಾದ ರೇವತಿ ದೇವೆಯನ್ನ ಮುಂದೆ ಬಂದು ಮಗಳಿಗೆ 18 ವರ್ಷ ಪೂರೈಸಿದವು, ಮಗಳಿಗೆ ಲಗ್ನ ಮಾಡಿಕೊಡಿ ಎಂದು ಬೇಡಿಕೊಂಡಳು. ಮಗಳೇ ಶಶಿರೇಖಾ, ಅಪ್ಪಯ್ಯ, ಇದಕ್ಕೆ ನಿನ್ನ ಮನೋಭಿಪ್ರಾಯವನ್ನು ಕೇಳಲು ಕರೆಸಿರುವನು ಮಗಳೇ ಸುಗುಣಗುಣ ಸಂಪನ್ನಳೆ. ತಂದೆ, ಮಗಳೇ ಶಶಿರೇಖಾ, ನನ್ನ ಅಭಿಪ್ರಾಯವನ್ನು ಕೇಳಿದೆಯಾ? ಹೌದು ಮಗಳೇ, ಹೇಳಿಲೆ. ಅದೇನು ಚೆನ್ನಾಗಿ ಹೇಳಮ್ಮ. ಸೋದರ ಮಾವನ ಅಭಿಮಾನಿಗೆ ಕೊಡು ಎಂದು ಬೇಡುವೆನ. ಸೋದರ ಮಾವನ ಅಭಿಮಾನಿಗೆ ಕೊಡು ಎಂದು ಬೇಡುವೆನು. ಅವನೇ ನನ್ನ ಪತಿಯಾಳೆಂದು ವರೆಸುವೆ ನಾನು ಮನದಲ್ಲಿ, ವರೆಸುವೆ ನಾನು ಮನದಲ್ಲಿ. ಎನ್ನನೇ ಕರೆಸಿರುವ ಎನ್ನನೇ. ತಂದೆ, ಮಗಳೇ ಶಶಿರೇಖಾ, ಎನ್ನ ಅಭಿಪ್ರಾಯವನ್ನು ಕೇಳಿದೆಯಾ? ಹೌದು ಮಗಳೇ. ಸೋದರ ಮಾವನಾದ ಅಭಿಮಾನ್ಯನೇ ನನ್ನ ಪತಿ ಎಂದು ನಾನು ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿರುವೆನು. ಹೌದು ಏನು ಶಶಿರೇಖಾ? ಅಪ್ಪಯ್ಯ, ಮಗಳೇ ಶಶಿರೇಖಾ, ಮಾವನಿಗೆ ನನ್ನನ್ನು ಕೊಟ್ಟು ಲಗ್ನವನ್ನು ಮಾಡು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಹೋ ನನ್ನ ಮುದ್ದುಗಿಳಿಯಾದ ಮಗಳಾದ ಶಶಿರೇಖಾ, ಏದೋ ಅಲ್ಲದೆ ನಿನ್ನ ಅತ್ತಿಗೆಯಳಾದ ಸುಭದ್ರೆಯು ನನ್ನ ಮನೆಗೆ ಬಂದು ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಡು ಎಂದು ಪರಿಪರಿಯಿಂದ ಬೇಡಿಕೊಂಡಳು. ಹೌದೇ ಅಪ್ಪಯ್ಯ? ಶಶಿರೇಖಾ, ಅದಕ್ಕೆ ನೀನೇನು ಹೇಳಿದೆ? ಆದ ಕಾರಣ ನಾನು ಶ್ರೀಕೃಷ್ಣ ನಾರದರು ಒಡಗೂಡಿ ನಿನ್ನ ಅತ್ತಿಗೆಗೆ ಪ್ರಮಾಣವನ್ನು ಕೊಟ್ಟಿರುವೆವು. ಶಶಿರೇಖಾ, ಅಪ್ಪಯ್ಯ, ಆದ ಕಾರಣ ನೀನು ತಂದೆಯ ಮಾತಿನಂತೆ ನಡೆದುಕೊಂಡು ತಂದೆಗೆ ಕೀರ್ತಿಯನ್ನು ತರುವಂತ ಮಗಳಾಗಬೇಕು ಪುತ್ರಿ ಸದಮರದ ಅತ್ತೆ. ನಿಶ್ಚಯಂತಾಗಲಿ ತಂದೆ. ಅಹೋ ಮಗಳೇ ಶಶಿರೇಖಾ, ಎನ್ನ ನಮ್ಮ ಹರಮಂದಿರಕ್ಕೆ ಹೋಗೋಣ ನಡಿಯಮ್ಮ ಮಗಳೇ ಸುಗುಣಗುಣ ಸಂಪನ್ನಳೆ. ಹಾಗೆ ಹಾಗಲ್ಲಪ್ಪಯ್ಯ. ಅಭಿಮಾನ್ಯು ಅಭಿಮಾನ್ಯು ಪಾಪ ಕರ್ಕೊಂಬರ. ಅಭಿಮಾನ್ಯು ಇವಾಗ ಬಾ ಬಾ. ಅಹೋ ನನ್ನ ಮುತ್ತು ಮಗಳಾದ ಶಶಿರೇಖಾ, ನಿನ್ನ ಮಯೂರ ನಾರ್ತನವನ್ನು ನಾನು ನೋಡುವೆನು, ಅದು ಏನು ಚೆನ್ನಾಗಿ ಹಾಡುವ ಮಗಳೇ. ಆಡ್ತೇನೆ.